शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೀಠ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿ. 1ನೇ ಅಧ್ಯಾಯ 4ನೇ ಪಾದ 3ನೇ ಅಧಿಕರಣ 13ನೇ ಸೂತ್ರ. ಜ್ಯೋತಿಷೈಕೇಶಾಮಶತ್ತನ್ನೇ ಅಂಥೇಳಿ ಇಲ್ಲಿ ಮಾದ್ಯಂದಿನಿ ಮತ್ತು ಕಣ್ವ ಅಂಥೇಳಿ 2 ಶಾಖೆಗಳದಾರ. ಅವರ ಒಂದು ಶಾಖೆಯೊಳಗ ಒಂದು ಕಡೆ ಅನ್ನವನ್ನ ಸ್ವೀಕಾರ ಮಾಡಿಲ್ಲ. ಅಲ್ಲಿ ನಾವು ಜ್ಯೋತಿಯಿಂದ ಪೂರ್ತಿ ಮಾಡ್ಕೊಳ್ಬೇಕು ಅಂಥೇಳಿ ಇಲ್ಲಿ ಆ ವಿಚಾರವನ್ನ ಈ ಸೂತ್ರದಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಭವೇಯುಃ ತಾವತ್ ಪ್ರಾಣಾದಯಃ ಪಂಚಜನಾಃ ಮಾದ್ಯಂದಿನಾನಾಂ ಯೇ ಅನ್ನಂ ಪ್ರಾಣಾದಿಷು ಆಮನಂತಿ. ಪ್ರಾಣಾದಯಃ ಪಂಚಜನಾಃ, ಇಲ್ಲಿ ಪಂಚಜನರು ಪ್ರಾಣಾದಿಗಳು ಅಂತ ಹೇಳಿದರು. ಅಲ್ಲಿ ಯಾವ ಅನ್ನ ಅದೆಲ್ಲ ಹೇಳ್ಯಾರಲ್ರಿ, ಹಿಂದ ವಿಚಾರ ಒಂದು ಇದರಲ್ಲಿ ಬಂದದಲ್ರಿ. 5 ಜನರ ಬಗ್ಗೆ ಹೇಳುವಾಗ ಅಲ್ಲಿ ಚಕ್ಷು, ಶ್ರೋತ್ರ, ಅನ್ನ, ಮನಸ್ಸು ಅಂತ ಹೇಳ್ಕೊಂಡು ಬಂದರು. ಒಂದು ಪ್ರಾಣ, ಇನ್ನೊಂದು ಚಕ್ಷು, ಮತ್ತೊಂದು ಶ್ರೋತ್ರ, ಮತ್ತೊಂದು ಅನ್ನ, ಮತ್ತೊಂದು ಮನಸ್ಸು. ಇವು 5 ಪಂಚಪ್ರಾಣಗಳು ಅಂತ ಇವು. ಮಾದ್ಯಂದಿನಾನಾಂ ಯೇ ಅನ್ನಂ ಪ್ರಾಣಾದಿಷು ಆಮನಂತಿ. ಈ ಮಾದ್ಯಂದಿನ ಶಾಖೆಯವರು ಅವರ ಪಾಠದಲ್ಲಿ ಈ ಪ್ರಾಣಾದಿಗಳು 5 ಅಂಥೇಳಿ ಅವರು ಹೇಳ್ಕೊಂಡು ಬಂದಿದ್ದಾರೆ. ಯೇ ಅನ್ನಂ ಪ್ರಾಣಾದಿಷು ಆಮನಂತಿ ಅಂತ. ಪ್ರಾಣಾದಿಗಳಲ್ಲಿ ಅನ್ನ ಅನ್ನುವಂಥದ್ದನ್ನ ಅವರು ಪಠಿಸ್ತಾ ಇದ್ದಾರೆ ಅಂತ. ಪ್ರಾಣಾದಿಗಳ ಜೊತೆಯೊಳಗ ಅನ್ನವನ್ನ ಅವರು ಸೇರಿಸ್ಕೊಂಡೇ ಹೇಳ್ತಾ ಇದ್ದಾರೆ. ಕಾಣ್ವಾನಂತೂ ಕಥಂ ಪ್ರಾಣಾದಯ ಪಂಚಜನ ಭವೇಯುಹು. ಆದ್ರೆ ಇಲ್ಲಿ ಕಾಣುವ ಶಾಖೆಯವರು, ಮಾಧ್ಯಂದಿನಿ ಶಾಖೆಯೊಳಗಂತೂ ಪ್ರಾಣಾದಿಗಳೊಂದಿಗೆ ಅನ್ನವನ್ನ ಪಠನ ಮಾಡಿದಾರ. ಆದರೆ ಇಲ್ಲಿ ಅನ್ನ ಅನ್ನುವಂತಹದ್ದನ್ನ ಪ್ರಾಣಾದಿಗಳನ್ನೇ ಈ ಕಾಣುವ ಶಾಖೆಯವರು ಪಠನ ಮಾಡಿಲ್ಲ. ಅವರು ಅನ್ನವನ್ನು ಬಿಟ್ಟಾರ. ಅವರಲ್ಲಿ ಅನ್ನವನ್ನು ಬಿಟ್ಟು ಅವರು ಅಲ್ಲಿ 4 ಹೇಳ್ತಾರಂತ ಅವರು. ಮತ್ತೆ ಅಲ್ಲಿ ಪಂಚ ಪ್ರಾಣಗಳು ಆಗ್ಲಿಲ್ವಲ್ಲ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಕಾಣ್ವಾನಂತೂ ಕಥಂ ಪ್ರಾಣಾದಯ ಪಂಚಜನ ಭವೇಯುಹು ಅಂದ್ರೆ ಕಾಣುವರ ಒಂದು ಶಾಖೆಯೊಳಗ ಈ ಪ್ರಾಣ ಅನ್ನವನ್ನ ಪಠಿಸದೇ ಇರುವುದರಿಂದ ಅಲ್ಲಿ ಪಂಚಜನರು ಅನ್ನುವಂತಹದ್ದು ಅದು ಹೆಂಗ ಹೊಂದ್ಗಡೆ ಆಗ್ತತಿ. ಯಾಕಂದ್ರೆ ಪ್ರಾಣಾದಿಸನ ಆಮನಂತಿ, ಪ್ರಾಣಾದಿಗಳಲ್ಲಿ ಅದನ್ನ ಅವರು ಪಠನ ಮಾಡದೇ ಇರುವುದರಿಂದ ಅಂತ. ಪ್ರಾಣಾದಿಗಳಲ್ಲಿ ಪಠನ ಮಾಡದೇ ಇರುವುದರಿಂದ ಅದು ಹೇಗೆ ಹೊಂದ್ಗಡೆ ಆಗ್ತೈತಿ ಅಂತಂದ್ರೆ ಅತ ಉತ್ತರಂ ಪಠತಿ. ಈಗ ಅದಕ್ಕೆ ನಾವು ನಿನಗೆ ಉತ್ತರ ಕೊಡ್ತೇವಿ ಅಂತ ಆಕ್ಷೇಪಕಾರನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಆಕ್ಷೇಪಕಾರ ಅಂತಂದ್ರೆ ಇವನೇ ನಮಗೆ ಸಾಂಖ್ಯನೇ ನಮಗೆ ಪ್ರಶ್ನೆ ಮಾಡೋದು ಇವಾಗ. ಅಲ್ಲಿ ಅತ ಉತ್ತರಂ ಪಠತಿ ಜ್ಯೋತಿಷೈಕಾಮಶತ್ಯನ್ನೇ ಅಂತ ಹೇಳಿ ಈ ಸೂತ್ರ ಇಲ್ಲಿ ಪ್ರಾರಂಭ ಆಗ್ತದೆ. ಅಸತ್ಯಪಿ ಕಾಣ್ವಾನಾಂ ಅನ್ನೇ ಜ್ಯೋತಿಷಾಂ ತೇಷಾಂ ಪಂಚಸಂಖ್ಯಾ ಪೂರ್ಯೇತ. ಇಲ್ಲಿ ಕಾಣ್ವರ ಒಂದು ಶಾಖೆಯ ಪ್ರಕಾರವಾಗಿ ಅವರ ಪಾಠದಲ್ಲಿ ಅನ್ನ ಅನ್ನುವಂತಹದ್ದು ಇಲ್ಲ. ಅಸತ್ಯಪಿ ಕಾಣ್ವಾನಾಂ ಅನ್ನೇ, ಕಾಣ್ವಾನಾಂ ಅನ್ನೇ ಅಸತ್ಯಪಿ ಅಂದ್ರೆ ಕಾಣ್ವರ ಶಾಖೆಯಲ್ಲಿ ಅನ್ನವನ್ನ ಪಠಿಸದೇ ಇದ್ರೂ ಕೂಡ ಜ್ಯೋತಿಷ ತೇಷಾಂ ಪಂಚಸಂಖ್ಯಾ ಪೂರ್ಯೇತ. ಅಲ್ಲಿ ಜ್ಯೋತಿಷ ಅಂದ್ರೆ ಜ್ಯೋತಿಯಿಂದ, ಅಲ್ಲಿ ಅನ್ನದ ಬದಲಾಗಿ ಅಲ್ಲಿ ಅನ್ನವನ್ನ ಅವರು ಪಠನ ಮಾಡಿಲ್ಲ.
ನಾವು ಪಂಚಸಂಖ್ಯೆಯನ್ನು ಪೂರ್ಣ ಮಾಡಬೇಕಾಗೈತೆ ಅಲ್ಲಿ. ಅಲ್ಲಿ ಜ್ಯೋತಿಯಿಂದ ಆ ಪಂಚಸಂಖ್ಯೆಯನ್ನು ನಾವು ಪೂರ್ಣ ಮಾಡಬಹುದಲ್ಲ ಅಂತ ಇಲ್ಲಿ ಈ ಸೂತ್ರ ಹೊರಟೈತಿ ಇವಾಗ. ಅದು ಜ್ಯೋತಿಯಿಂದ 5 ಸಂಖ್ಯೆ ಅನ್ನುವಂತಹದ್ದನ್ನ ಪೂರ್ಣ ಮಾಡ್ತಕ್ಕಂಥದ್ದು. ತೇ ಅಪಿ ಹಿ ಯಸ್ಮಿನ್ ಪಂಚ ಜನಾಃ ಇತ್ಯತಃ ಪೂರ್ವಸ್ಮಿನ್ ಮಂತ್ರೆ ಬ್ರಹ್ಮಸ್ವರೂಪ ನಿರೂಪಣಾಯೈವ ಜ್ಯೋತಿರಧೀಯತೆ. ತೇ ಅಪಿ ಅಂದ್ರೆ ಅವರು ಕೂಡ ಅಂತ. ಅವರು ಕೂಡ ಏನ್ ಹೇಳ್ತಾರೆ, ಯಸ್ಮಿನ್ ಪಂಚ ಜನಾಃ ಇತ್ಯತಃ, ಅಲ್ಲಿ 5 ಜನರು ಅಂತ ಹೇಳಿ ಏನು ಮಂತ್ರದಲ್ಲಿ ಬಂದದಲ್ರಿ ಅಲ್ಲಿ, ಅದು ಹಿಂದಿನ ಮಂತ್ರದಲ್ಲಿ ಹೇಳ್ಕೊಂಡು ಬಂದಾರ ಪೂರ್ವಸ್ಮಿನ್ ಮಂತ್ರೆ ಅಂತ. ಹಿಂದಿನ ಮಂತ್ರದಲ್ಲಿ ಅವರಾದರೂ ಕೂಡ ಯಸ್ಮಿನ್ ಪಂಚ ಜನಾಃ, ಯಾವುದರಲ್ಲಿ ಪಂಚ ಜನರು ಅಂತೇನ ಬಂದೈತಲ್ಲ ಮಂತ್ರದಲ್ಲಿ, ಬ್ರಹ್ಮಸ್ವರೂಪ ನಿರೂಪಣಾಯೈವ, ಅಲ್ಲಿ ಬ್ರಹ್ಮಸ್ವರೂಪ ನಿರೂಪಣೆ ಮಾಡುವಂತ ಸಮಯದೊಳಗ ಜ್ಯೋತಿರವಿಧೀಯತೆ, ಅಲ್ಲಿ ಜ್ಯೋತಿಯನ್ನ ಹೇಳ್ಕೊಂಡು ಬಂದಿದ್ದಾರಲ್ಲಿ. ಆ ಬ್ರಹ್ಮಸ್ವರೂಪವನ್ನು ತಿಳಿಸುವುದಕ್ಕೋಸ್ಕರವಾಗಿ ಅಲ್ಲಿ ಜ್ಯೋತಿ ಒಂದು ಶಬ್ದದ ಪ್ರಯೋಗ ಅನ್ನುವಂತಹದ್ದಿದೆ ಅಂತಲ್ಲಿ. ಆ ಜ್ಯೋತಿಯನ್ನ ಇಲ್ಲಿ ನಾವು ತಗೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಯಾಕೆ ಬ್ರಹ್ಮ ಸ್ವರೂಪ ಹೇಗಿದೆ ಅಂತ ಅದನ್ನ ತಿಳಿಸ್ಕೊಡ್ಬೇಕಾಗಿತ್ತಲ್ಲಿ. ಆ ಸಂದರ್ಭದೊಳಗ ಆ ಜ್ಯೋತಿ ಅದು ಹೇಗಿದೆ ಅಂತ ತದ್ದೇವ ಜ್ಯೋತಿಷಾಂ ಜ್ಯೋತೀತಿ, ಅಲ್ಲಿ ಜ್ಯೋತಿಗೂ ಜ್ಯೋತಿಯಾಗಿರ್ತಕ್ಕಂಥದ್ದು, ಅದನ್ನ ದೇವತೆಗಳು ಆಯುಷ್ಯ ಅಂತ ಉಪಾಸನೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಮಂತ್ರದಲ್ಲಿ ಬಂದದ. ಅದ್ರ ಜ್ಯೋತಿ ಅಧೀಯತೆ, ಆ ಬ್ರಹ್ಮ ಸ್ವರೂಪ ನಿರೂಪಣೆ ಮಾಡುವಂತ ಸಂದರ್ಭದೊಳಗ ಅದು ತತ್ ಅಂದ್ರ ಅದು ತದ್ದೇವಾಹ, ಅದನ್ನ ದೇವತೆಗಳು ಜ್ಯೋತಿಷಾಂ ಜ್ಯೋತಿ, ಜ್ಯೋತಿಗೂ ಜ್ಯೋತಿಯಾಗಿರ್ತಕ್ಕಂಥದ್ದು ಅಂತೇಳಿ ಹಿಂಗ ಅಲ್ಲಿ ಅದನ್ನ ದೇವತೆಗಳು ಆಯುಷ್ಯ ಅಂತೇಳಿ ಉಪಾಸನೆ ಮಾಡ್ತಾರಂತದನ್ನ. ಹಿಂಗ ಅಲ್ಲಿ ಜ್ಯೋತಿಯನ್ನ ಅವರು ಪಠನ ಮಾಡಿದಾರಲ್ಲ ಅಂತ, ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅದನ್ನ ಹೇಳಿದಾರಲ್ಲ ಅಂತ. ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಇಲ್ಲಿ, ಇನ್ನೊಂದು ಆಕ್ಷೇಪ ಮಾಡ್ತಾನ. ಕಥಂ ಪುನಃ ಉಭಯೇಷಾಮಪಿ ತುಲ್ಯವತ ಇದಂ ಜ್ಯೋತಿ ಪಠ್ಯಮಾನಂ ಸಮಾನ ಮಂತ್ರಗತಯ ಪಂಚಸಂಖ್ಯಾಯಾಃ ಕೇಶಾಂಚಿತ್ ಗೃಹ್ಯತೆ ಕೇಶಾಂಚಿತ್ ನ ಇತಿ. ಇಲ್ಲಿ ಅವ ಏನ್ ಪ್ರಶ್ನೆ ಮಾಡಿದ ಅಂತಂದ್ರ, ಉಭಯೇಷಾಮಪಿ, ಇಲ್ಲಿ ಇಬ್ಬರಿಗೂ ಅಂತ, ಇಬ್ಬರಂದ್ರೆ ಯಾರು, ಮಾಧ್ಯಂದಿನ ಶಾಖೆಯವರು ಮತ್ತು ಕಾಣುವ ಶಾಖೆಯವರು. ಕಾಣುವರ ಒಂದು ಪಾಠದಲ್ಲಿ ಮತ್ತು ಮಾಧ್ಯಂದಿನಿಯವರ ಪಾಠದೊಳಗ ತುಲ್ಯವತ್ ಇದಂ ಜ್ಯೋತಿ, ತುಲ್ಯ ಅಂದ್ರೆ ಸಮಾನವಾಗಿ ಈ ಜ್ಯೋತಿ ಎನ್ನುವಂತಹದ್ದು ಪಠ್ಯಮಾನಂ, ಇಲ್ಲಿ ಪಠಣ ಆಗೈತಿ ಅಂತ. ಈ ಜ್ಯೋತಿ ಎನ್ನುವಂತಹದ್ದನ್ನ ಒಂದೇ ಮಂತ್ರದಲ್ಲಿ ಸಮಾನವಾಗಿ ಪಠಿಸಿದಾರ ಅವರು. ಸಮಾನವಾಗಿ ಹೇಳುವುದರಿಂದ ಈ 5 ಅನ್ನುವಂತ ಸಂಖ್ಯೆ ಅನ್ನುವಂತಹದ್ದು ಕೇಶಾಂಚಿತ್ ಪಂಚಸಂಖ್ಯಾಯ ಕೇಶಾಂಚಿತ್ ಗೃಹ್ಯತೆ ಕೇಶಾಂಚಿತ್ ನ ಇತಿ. ಕೆಲವರು ಅದನ್ನ ಸ್ವೀಕಾರ ಮಾಡಿದ್ದಾರೆ, ಇನ್ನು ಕೆಲವರು ಅದನ್ನ ಸ್ವೀಕಾರ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ಮಾಧ್ಯಂದಿನಿ ಶಾಖೆಯವರು ಅನ್ನ ಅಂತ ಅಲ್ಲಿ ಅವ್ರು ಹೇಳಿದ್ರು, ಇವರು ಕಾಣುವ ಶಾಖೆಯವರು ಅದನ್ನ ಜ್ಯೋತಿ ಅಂತ ಹೇಳಿದ್ರು ಅವರು. ಅಂದ್ರೆ ಕೆಲವರು ಹೇಳಿದ್ರು, ಕೆಲವರು ಹೇಳಿಲ್ವಲ್ಲ. ಯಾಕಂದ್ರೆ ಮಂತ್ರನೂ ಒಂದೇ, ಅದೇ ಮಂತ್ರ ಐತಿ, ಇಬ್ಬರಿಗೆ ಸಮಾನವಾಗಿ ಐತಿ. ಅದು ಸಮಾನವಾಗಿ ಅಲ್ಲಿ ಮಂತ್ರ ಪಠಿಸಿರುವುದರಿಂದ ಕೆಲವರು ಅದನ್ನ ಸ್ವೀಕಾರ ಮಾಡಿದ್ದಾರೆ, ಇನ್ನು ಕೆಲವರು ಅದನ್ನ ಸ್ವೀಕಾರ ಮಾಡಿಲ್ವಲ್ಲ ಅಂತ. ಕೆಲವರು ಅಂದ್ರೆ ಇಲ್ಲಿ ಮಾಧ್ಯಂದಿನಿ ಶಾಖೆಯವರು ಅದನ್ನ ಸ್ವೀಕಾರ ಮಾಡಿಲ್ಲ, ಕಾಣುವ ಶಾಖೆಯವರು ಮಾತ್ರ ಅದನ್ನ ಜ್ಯೋತಿ ಶಬ್ದವನ್ನ ಅಲ್ಲಿ ಸ್ವೀಕರಿಸಿದ್ದಾರೆ ಅಂತ. ಇದು ಆಕ್ಷೇಪ. ಇದು ಹೀಗ್ಯಾಕೆ ಅಂತ, ಯಾಕೆ ಇಬ್ಬರಿಗೆ ಸಮಾನ ಆಗೈತಿ. ಆ ಜ್ಯೋತಿ ಶಬ್ದ ಅನ್ನುವಂತ ಒಂದೇ ಮಂತ್ರದೊಳಗೆ ಐತಿ. ಅದು 5 ಅನ್ನುವಂತ ಸಂಖ್ಯೆಯಿಂದ ಒಬ್ರು ತಗೊಂಡಾರ, ಒಬ್ರು ತಗೊಂಡಿಲ್ಲ, ಯಾಕೆ ಅಂತ ಅವನ ಆಕ್ಷೇಪ. ಅಪೇಕ್ಷಾ ಭೇದಾತ್ ಇತ್ಯಾಹ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ರು ಅಂತಂದ್ರೆ, ಅದು ಅಪೇಕ್ಷಾ ಭೇದದಿಂದ ಅಂತ. ಅಂದ್ರೆ ಇದು ಹಿಂಗೂ ಆಗ್ಬೋದು ಅಂತ ಹೇಳ್ತಾರೆ. ಅಪೇಕ್ಷಾ ಅಂತಂದ್ರೆ ಅವ್ರವ್ರ ಅಪೇಕ್ಷೆ ಅಂತ. ಈ ಮಾಧ್ಯಮದವರಿಗೆ ಅದರ ಅಪೇಕ್ಷೆ ಇಲ್ಲ, ಆದ್ರೆ ಕಾಣುವರಿಗೆ ಅದರ ಅಪೇಕ್ಷೆ ಅನ್ನುವಂತಹದ್ದಿದೆ. ಮಾಧ್ಯಂದಿನಾನಾಂ ಹಿ ಸಮಾನ ಮಂತ್ರ ಪಠಿತ ಪ್ರಾಣಾದಿ ಪಂಚಜನ ಲಾಭಾತ್ ನ ಅಸ್ಮಿನ್ ಮಂತ್ರಾಂತ ಪಠಿತೆ ಜ್ಯೋತಿಷಿ ಅಪೇಕ್ಷಾ ಭವತಿ. ಇಲ್ಲಿ ಏನ್ ಹೇಳಿದ್ರು ಅಂತ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ. ಆ ಮಾಧ್ಯಂದನದವರಿಗೆ ಅದೇ ಮಂತ್ರದಲ್ಲಿ ಹೇಳಿರ್ತಕ್ಕಂಥ
ಈ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಪಂಚಜನರು. ಹ್ಮ್ ಮಾಧ್ಯಂದಿನ ಶಾಖೆಯವರು ಯಾಕಂದ್ರೆ ಅಲ್ಲಿ ಅವರು ಪ್ರಾಣ, ಚಕ್ಷುಷು, ಆ ಬಳಿಕ ಅವು 5 ಹೇಳಿದ್ರಲ್ರಿ, ಅದ್ರಾಗ ಅನ್ನನೂ ಬಂದೈತೆ ಅದ್ರೊಳಗೆ ಅಲ್ಲಿ. ಹೌದು ಹೌದು ಶ್ರೋತ್ರ, ಚಕ್ಷು, ಶ್ರೋತ್ರ, ಅನ್ನ, ಮನಸ್ಸು ಅಂತ ಹೇಳಿ ಹೌದು ಹೌದು ಅಲ್ಲಿ 5 ಪೂರ್ಣ ಆಗಿ ಹೋಗ್ಬಿಟ್ಟೈತೆ ಅವ್ರಿಗೆ. ಪಂಚಸಂಖ್ಯೆ ಅನ್ನುವಂಥದ್ದು ಅವರಿಗೆ ಆಗಿಬಿಟ್ಟೈತಿ ಇವಾಗ. ಹ್ಮ್ ಆ ಮಂತ್ರದಲ್ಲಿ ಮಾಧ್ಯಂದಿನವ್ರಿಗೆ ಏನಾಗೈತೆ ಅಂದ್ರೆ ಅದೇ ಮಂತ್ರದಲ್ಲಿ ಹೇಳ್ತಕ್ಕಂಥ ಪ್ರಾಣವೇ ಮುಂತಾದಾಗಿರ್ತಕ್ಕಂಥ ಹ್ಮ್ ಆ ಪಂಚಜನರು ಅವರಿಗೆ ಹ್ಮ್ ಸಿಕ್ಬಿಟ್ಟೈತಂತ ಅವ್ರಿಗೆ ಈಗ. ಹೌದು ಹೌದು ಅದಕ್ಕಾಗಿ ಅವರು ಜ್ಯೋತಿಯನ್ನು ತಗೊಂಡಿಲ್ಲ. ಹ್ಮ್ ಅದಕ್ಕಂದ್ರೆ ಮಾಧ್ಯಂದಿನಾನಾಂ ಹಿ ಸಮಾನ ಮಂತ್ರ ಪಠಿತ ಪ್ರಾಣಾದಿ ಪಂಚಜನ ಲಾಭಾತ್. ಹ್ಮ್ ಆ ಪ್ರಾಣಾದಿ ಪಂಚಜನರು ಲಾಭಾತ್ ಅಂದ್ರೇನು, ಅವರಿಗೆ ದೊರಕಿರುವುದರಿಂದ. ಹ್ಮ್ ನ ಅಸ್ಮಿನ್ ಮಂತ್ರಾಂತ ಪಠಿತೆ. ಹ್ಮ್ ಅವರು ಈ ಪಾಠದೊಳಗೆ ಹ್ಮ್ ಏನ ಇಲ್ಲಿ ಜ್ಯೋತಿ ಅಂತ ಏನು ಹೇಳ್ಯಾರಲ್ರಿ, ಹ್ಮ್ ಮತ್ತೊಂದು ಮಂತ್ರದಲ್ಲಿ ಹೇಳಿರ್ತಕ್ಕಂಥ ಆ ಜ್ಯೋತಿ ಅಪೇಕ್ಷೆ ಅನ್ನುವಂಥದ್ದು ಅವ್ರಿಗಿಲ್ಲ. ಹ್ಮ್ ಯಾಕೆ ಪಂಚಜನ ಅಲ್ಲಿ ಆಗಿಬಿಟ್ಟೈತಿ ಇವಾಗ. ಹೌದು ಹೌದು ಅಲ್ಲಿ ಆಗಿರುವುದರಿಂದ ಅವರು ಮತ್ತೊಂದು ಅದನ್ನು ತೊಗೊಂಡ್ಬಿಟ್ರೆ ಮತ್ತೆ ಆರಾಗಿ ಹೋಗ್ಬಿಡ್ತಾವೆ. ಪಂಚಜನ ಅನ್ನುವಂಥದ್ದು ಆಗೋದೇ ಇಲ್ಲ ಅಲ್ಲಿ. ಹ್ಮ್ ಅವ್ರ ಅನ್ನವನ್ನು ಸ್ವೀಕಾರ ಮಾಡಿದಾರೆ ಅಲ್ಲಿ. ಹ್ಮ್ 5 ಆಗಿಬಿಟ್ಟಾವ ಇವಾಗ ಅವ್ರಿಗೆ, ಮಾಧ್ಯಂದಿನಿಯವರಿಗೆ. ಹೌದು ಆದ್ರೆ ಇಲ್ಲಿ ಕಾಣುವ ಶಾಖೆಯವರಿಗೆ ಮಾತ್ರ ಏನಾಗೈತಿ ಅಂತಂದ್ರೆ ಹ್ಮ್ ಜ್ಯೋತಿಷಿ ಅಪೇಕ್ಷಾ ಭವತಿ. ಜನಲ್ಲ ನ ಅಸ್ಮಿನ್ ಮಂತ್ರಾಂತ ಪಠಿತೆ ಜ್ಯೋತಿಷಿ ಅಪೇಕ್ಷಾ ಭವತಿ. ಹ್ಮ್ ಅಂದ್ರೆ ಬೇರೆ ಒಂದು ಮಂತ್ರದಲ್ಲಿ ಹೇಳ್ತಕ್ಕಂಥ ಜ್ಯೋತಿ ಅಪೇಕ್ಷೆ ಅನ್ನುವಂಥದ್ದು ಹ್ಮ್ ಇವರಿಗೆ ಅಪೇಕ್ಷೆ ಇಲ್ಲ ಅಂತ. ಹ್ಮ್ ತತ್ ಅಲಾಭಾತ್ತು ಕಾಣವಾನಾಂ ಭವೇತ್ಯಪೇಕ್ಷಾ. ತತ್ ಅಲಾಭಾತ್. ಆದರೆ ಇಲ್ಲಿ ಕಾಣುವ ಶಾಖೆಯವರಿಗೆ ಆ ಅನ್ನವನ್ನ ಅವರು ಪಠಿಸದೇ ಇರುವುದರಿಂದ ಹ್ಮ್ ಅವರು ಅನ್ನವನ್ನ ಬಿಟ್ಬಿಟ್ಟಿದ್ದಾರೆ ಅವರು. ಹ್ಮ್ ಹೀಗಾಗಿ ಅದರ ಲಾಭ ಅವರಿಗೆ 5 ಅನ್ನುವಂಥದ್ದು ಆಗಲೇ ಇಲ್ಲ. ಹ್ಮ್ ಹೀಗಾಗಿ ಅವರಿಗೆ ಅಪೇಕ್ಷೆ ಆಗೈತಿ ಇವಾಗ. ಹ್ಮ್ ಅಪೇಕ್ಷೆ ಭೇದಾತ್ ಸಮಾನೇ ಅಪಿ ಮಂತ್ರೇ. ಹ್ಮ್ ಒಂದೇ ಮಂತ್ರದಲ್ಲಿ, ಸಮಾನವಾದ ಮಂತ್ರದಲ್ಲಿ ಅಲ್ಲಿ ಇದ್ದಿದ್ರೂ ಕೂಡ ಅಲ್ಲಿ ಜ್ಯೋತಿಷೋ ಗ್ರಹಣೆ ಅಂದ್ರೆ ಒಬ್ರು ಗ್ರಹಣ ಮಾಡಿದ್ದಾರೆ, ಇನ್ನೊಬ್ರು ಗ್ರಹಣ ಮಾಡಿಲ್ಲ. ಕಾಣುವ ಶಾಖೆಯವರು ಆ ಜ್ಯೋತಿಷ ಅನ್ನುವಂಥದ್ದು, ಜ್ಯೋತಿಯಿಂದ ಅನ್ನುವಂಥದ್ದನ್ನ ಗ್ರಹಿಸಿದಾರ. ಆದರೆ ಮಾಧ್ಯಂದಿನ ಶಾಖೆಯವರು ಮಾತ್ರ ಅದನ್ನ ಗ್ರಹಿಸಿಲ್ಲ. ಯಾಕಂದ್ರೆ ಅವರಿಗೆ ಪಂಚಜನ ಅನ್ನೋದು ಅದು ಸರಿಯಾಗಿ ಬಿಟ್ಟೈತೆ ಅವರಿಗೆ. ಇವ್ರ ಮತದೊಳಗ ಈ ಕಾಣುವ ಶಾಖೆಯೊಳಗ ಆ ಅನ್ನವನ್ನ ಬಿಟ್ಟಿದ್ರಿಂದ ನಾಲ್ಕೆ ಆಗಿಬಿಟ್ಟು ಅಲ್ಲ, ಅದನ್ನು ಪೂರ್ಣ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಜ್ಯೋತಿಯನ್ನ ಗ್ರಹಣ ಮಾಡಿದ್ದಾರೆ ಅಂತ. ಇದು ಅವರವ್ರ ಅಪೇಕ್ಷೆ ಅಂತದು. ಅಪೇಕ್ಷಾ ಭೇದಾತ್ ಅಂತ ಹೇಳಿದರು. ಯಥಾ ಸಮಾನೆ ಅಪಿ ಅತಿರಾತ್ರೆ ವಚನ ಭೇದಾತ್ ಷೋಡಶಿನೋ ಗ್ರಹಣೆ ತದ್ವತ್. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರ ಅವರು. ಏನು ಅಂತಂದ್ರೆ, ಇಲ್ಲಿ ಒಂದು ಅತಿರಾತ್ರದಲ್ಲಿ ಷೋಡಶಿಯನ್ನ ತೆಗೆದುಕೊಳ್ಳಬೇಕು ಅಥವಾ ತೆಗೆದುಕೊಳ್ಳಬಾರದು ಅಂತ ಅಲ್ಲಿ 2 ರೀತಿಯಿಂದನೂ ಹೇಳಿದಾರೆ ಅಲ್ಲಿ. ಅತಿರಾತ್ರ ಅನ್ನುವಂಥದ್ದು ಅದು ಕ್ರಿಯೆ ಆದ್ದರಿಂದ ಅದರಲ್ಲಿ ವಿಕಲ್ಪ ಆಗಬಹುದು ಅಂತದು. ಮತ್ತು ವಸ್ತು ವಿಷಯದಲ್ಲಿ ಹೇಗೆ ಅಂತ ಇಲ್ಲೊಂದು ನಮಗೆ ಸಂಶಯ ಬರಬಹುದು. ಇಲ್ಲಿ ಅದು ಕ್ರಿಯೆ ಆದ್ದರಿಂದ ಅಲ್ಲಿ ವಿಕಲ್ಪ ಉಂಟಾಗ್ತದೆ, ಆದ್ರೆ ವಸ್ತು ವಿಷಯದಲ್ಲಿ ಹೇಗೆ ಅನ್ನುವಂತ ಶಂಕೆಗೆ ಇಲ್ಲಿ ಆ ದೃಷ್ಟಿಕ್ರಿಯೆಯಲ್ಲಿ ವಸ್ತು ವಿಷಯವಾಗಿರ್ತಕ್ಕಂಥ ವಿಕಲ್ಪವು ಕೂಡ ಆಗಬಹುದು ಅಂತೇಳಿ ನ್ಯಾಯನಿರ್ಣಯದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಮನಸ ಅನುದಷ್ಟವ್ಯಂ, ಇದು ಧ್ಯಾನ ಕ್ರಿಯೆ ಆಗಿದ್ದರಿಂದ ಇಲ್ಲಿ ವಿಕಲ್ಪ ಅನ್ನುವಂತಹದ್ದು ಇರಬಹುದು ಅಂತ ಈ ರೀತಿ ಅಲ್ಲಿ ಒಂದು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಂಗ ಇಲ್ಲಿ ಅತಿರಾತ್ರದಲ್ಲಿ ಷೋಡಶಿಯನ್ನ ತೆಗೆದುಕೊಳ್ಬೇಕು, ತೆಗೆದುಕೊಳ್ಳದೆ ಇರುವುದು, ಇವೆರಡೂ ಆಗಬಹುದು, ಅದರಂತೆ ಇದು ಅಂತ ಹೇಳ್ತಾರೆ ಅವರು. ಅದಕ್ಕೊಂದು ಉದಾಹರಣೆಯನ್ನ ಕೊಟ್ಟು ಹೇಳಿದ್ರು ಅವರು. ಯಥಾ ಸಮಾನೆ ಅಪಿ ಅತಿರಾತ್ರೆ ವಚನ ಭೇದಾತ್ ಷೋಡಶಿನೋ ಗ್ರಹಣ ತದ್ವತ್ ತದೇವಂ ನ ತಾವತ್ ಶ್ರುತಿ ಪ್ರಸಿದ್ಧಿ ಕಾಚಿತ್ ಪ್ರಧಾನ ವಿಷಯ ಅಸ್ತಿ. ಅದೇ ಪ್ರಕಾರವಾಗಿಲ್ಲಿ ಶ್ರುತಿ ಪ್ರಸಿದ್ಧವಾಗಿರತಕ್ಕಂಥ ಒಂದು ಕಾಚಿತ್ ಪ್ರಧಾನ ವಿಷಯ ಅಸ್ತಿ, ನ ವಿಷಯ ಅಸ್ತಿ ಅಂತ. ಅಂದ್ರೆ ಇಲ್ಲಿ ಶ್ರುತಿ ಪ್ರಧಾನವನ್ನ ಇದು ಶ್ರುತಿ ಪ್ರಸಿದ್ಧ ಅಲ್ಲದ್ದು ಅಂತಿದು. ಶ್ರುತಿಯೊಳಗೆ ಎಲ್ಲಿ ಕೂಡ ಇದನ್ನ ಹೇಳ್ಕೊಂಡು ಬಂದಿಲ್ಲ ಅಂತ. ಇದನ್ನ ಯಾವುದು ಈ ಪ್ರಧಾನದ ವಿಷಯದೊಳಗ
ಹ್ಮ್ ಶ್ರುತಿ ಪ್ರಸಿದ್ಧಿ ಇಲ್ಲ ಅಂತ. ಹ್ಮ್ ಇದು ಶ್ರುತಿ ಪ್ರಮಾಣ ಇಲ್ಲ ಅಂತಾರ ಅವರು ಹೌದು ಪ್ರಧಾನದ ವಿಷಯದೊಳಗೆ. ಹ್ಮ್ ಸ್ಮೃತಿ ನ್ಯಾಯ ಪ್ರಸಿದ್ಧಿತು ಪರಿಹರಿಷ್ಯತೆ. ಹ್ಮ್ ಇನ್ನು ಸ್ಮೃತಿ ನ್ಯಾಯ ಹ್ಮ್ ಆ ಪ್ರಸಿದ್ಧಿಗಳನ್ನಾದರೂ ಕೂಡ ಮುಂದೆ ಪರಿಹಾರ ಮಾಡ್ತೀವಿ ಅಂತ. ಹ್ಮ್ ಈಗ ಶ್ರುತಿಯೊಳಗೆ ಇದನ್ನ ನಿರಾಕರಣೆ ಮಾಡ್ಕೊಂಡು ಬಂದ್ರಿ ಇವಾಗ. ಹ್ಮ್ ಶ್ರುತಿಯೊಳಗದು ಆ, ಏನೋ ಪ್ರಧಾನ ಅನ್ನುವಂಥದ್ದು. ಹ್ಮ್ ಶ್ರುತಿಯೊಳಗೆ ಪ್ರಧಾನ ಅನ್ನುವಂಥದ್ದನ್ನ ಹ್ಮ್ ಪ್ರತಿಪಾದನ ಮಾಡ್ಕೊಂಡು ಬಂದಿಲ್ಲ, ಅದಕ್ಕೆ ಶ್ರುತಿ ಪ್ರಮಾಣ ಅನ್ನುವಂಥದ್ದಿಲ್ಲ ಅಂತ ಹ್ಮ್ ಹೇಳ್ಕೊಂಡು ಬಂದು, ಹ್ಮ್ ಇನ್ನು ಸ್ಮೃತಿಯೊಳಗೆ ಹೇಳಿರ್ಬೋದಲ್ಲ. ಹ್ಮ್ ಮತ್ತು ಶ್ರುತಿ ಸ್ಮೃತಿ ಎರಡೂ ಬೇಕಲ್ರಿ ಇವಾಗ. ಹೌದು ಹೌದು ಸ್ಮೃತಿಯೊಳಗೂ ಕೂಡ ಸ್ಮೃತಿಯಾಗಲಿ ಅಥವಾ ಯುಕ್ತಿಯಿಂದಲಾಗಲಿ ಹ್ಮ್ ಇಲ್ಲಿ ಪ್ರಧಾನವನ್ನ ಪ್ರತಿಪಾದನ ಮಾಡಿಲ್ಲ ಅನ್ನುವಂಥ ವಿಷಯವನ್ನ ನಾವು ಮುಂದೆ ಹ್ಮ್ ಇದನ್ನ ನಿರಾಕರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಹ್ಮ್ ಮುಂದೆ ಅದನ್ನ ನಿವಾರಣೆ ಮಾಡ್ತೀವಿ ಅಂತ ಇನ್ನು ಮುಂದೆ ಹೌದು ಮುಂದಿನ ಭಾಗದೊಳಗೆ ಹ್ಮ್ ಅದನ್ನ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಇದು ಈ ಅಧಿಕರಣ ಮುಗೀತ್ರಿ. ಇದು ಹೌದು ಹೌದು ಯಾವುದು 3ನೇ ಅಧಿಕರಣ. ಹ್ಮ್ ಇನ್ನು 4ನೇ ಅಧಿಕರಣ ಪ್ರಾರಂಭ ಮಾಡ್ತಾ ಇದ್ದಾರೆ, ಹ್ಮ್ ಕಾರಣತ್ವಾಧಿಕರಣ ಅಂತ. ಹ್ಮ್ ಇಲ್ಲಿ ಏನು ಬರ್ತದೆ ಅಂತಂದ್ರೆ, ಹ್ಮ್ ಶ್ರುತಿಗಳಲ್ಲಿ ಹ್ಮ್ ಈ ಜಗತ್ತಿಗೆ ಕಾರಣ ಯಾವುದು ಹ್ಮ್ ಅಂತ ಬೋಧ ಮಾಡೈತಿ ಅಂತ. ಹ್ಮ್ ಶ್ರುತಿ ಏನ್ ಹೇಳ್ತದ, ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ. ಇಲ್ಲಿ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಹ್ಮ್ ಸಹಕಾರಿ ಕಾರಣ ಅಂತ ಬರ್ತಾವಲ್ರಿ ಇವಾಗ. ಹೌದು ಹೌದು ಒಬ್ಬ ಕುಂಬಾರ ಹ್ಮ್ ಒಂದು ಮಡಿಕೆಯನ್ನ ಮಾಡಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದಕ್ಕ ಮಣ್ಣು ತಗೋತಾನ ಅವನು. ಹೌದು ಮಡಿಕೆಗೆ ಮಣ್ಣು ಉಪಾದಾನ ಕಾರಣ, ಹ್ಮ್ ಕುಂಬಾರ ನಿಮಿತ್ತ ಕಾರಣ, ಹ್ಮ್ ಹಾಗೆ ದಂಡ ಚಕ್ರಾದಿಗಳು ಸಹಕಾರಿ ಕಾರಣ ಅಂತ. ಹ್ಮ್ ಹಾಗೆ ಇಲ್ಲಿ ಈ ಒಂದು ಪ್ರಕರಣದೊಳಗ ಹ್ಮ್ ಇಲ್ಲಿ ಬ್ರಹ್ಮವೇ ಜಗತ್ ಕಾರಣ ಅಂತ ಹೇಳಿ ನಮಗೆ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್ ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇಹೇ. ಹ್ಮ್ ಈಗ ಕೆಲವೊಂದು ಶ್ರುತಿಗಳಲ್ಲಿ ಒಂದೊಂದು ತರ ಸೃಷ್ಟಿ ಪ್ರಕ್ರಿಯೆ ಅನ್ನುವಂತಹದ್ದು ಬಂದದ ಇವಾಗ. ಹ್ಮ್ ಸೃಷ್ಟಿಗೆ ಒಂದು ಕಾರಣ ಅನ್ನುವಂತಹದ್ದನ್ನ ಒಂದೊಂದು ಶ್ರುತಿಯಲ್ಲಿ ಒಂದೊಂದು ತರ ಹೇಳ್ಕೊಂಡ್ ಬಂದಿದ್ದಾರೆ ಅಂತ. ಹೌದು ಹೌದು ಈಗ ಕಾರಣತ್ವೇನ ಚ ಆಕಾಶದ ಯಥಾ ವ್ಯಪದಿಷ್ಟೋಕ್ತೇಹೇ ಅಂತ ಹೇಳಿ ಇಲ್ಲಿ ಹ್ಮ್ ಸೂತ್ರ ಅನ್ನುವಂತಹದ್ದು. ಹ್ಮ್ ಈ ಸೂತ್ರದಲ್ಲಿ ಈ ಆಕಾಶಾದಿಗಳಲ್ಲಿ ಒಂದು ವಿರೋಧ ಅನ್ನುವಂಥದ್ದಿದ್ರೂ ಕೂಡ ಹ್ಮ್ ಅಲ್ಲಿ ಬ್ರಹ್ಮವನ್ನ ಒಂದು ಕಡೆಯಲ್ಲಿ ಹ್ಮ್ ಹೇಳಿದಂತೆ ಎಲ್ಲಾ ಕಡೆಯಲ್ಲಿಯೂ ಕೂಡ ಹೇಳಿದೆ. ಆದ್ದರಿಂದ ಇಲ್ಲಿ ಗತಿ ಸಾಮಾನ್ಯ ಅದ ಅಂತ ಹೇಳಿ ಈ ಸೂತ್ರದಲ್ಲಿ ಹೇಳಿ ಹೊರಟಿದ್ದಾರೆ. ಹ್ಮ್ ಈಗ ಆಚಾರ್ಯರು ಭಾಷ್ಯದಲ್ಲಿ ಬರಿತಾ ಇದ್ದಾರೆ. ಮೊದಲು ಇಲ್ಲಿ ಪೂರ್ವ ಪಕ್ಷ ಬರ್ತದೆ. ಹೌದು ಹೌದು ಇಲ್ಲಿ ಗತಿ ಸಾಮಾನ್ಯ ಸಿದ್ಧವಾಗಿಲ್ಲ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಹ್ಮ್ ಇಲ್ಲಿ ಗತಿ ಸಾಮಾನ್ಯ ಇದೆ ಅಂತ ಸೂತ್ರದಲ್ಲಿ ಹೇಳಿದ್ರಲ್ಲ, ಹೌದು ಅದಕ್ಕೆ ಪೂರ್ವ ಪಕ್ಷಿ ಏನ್ ಹೇಳ್ತಾರಂತಂದ್ರೆ ಇಲ್ಲಿ ಗತಿ ಸಾಮಾನ್ಯ ಸಿದ್ಧ ಆಗಿಲ್ಲ ಅಂತ. ಹ್ಮ್ ಪ್ರತಿಪಾದಿತಂ ತು ಬ್ರಹ್ಮಣೋ ಲಕ್ಷಣಂ. ಹ್ಮ್ ಈಗ ಪೂರ್ವದೊಳಗ ಬ್ರಹ್ಮದ ಲಕ್ಷಣವನ್ನ ಹ್ಮ್ ಪ್ರತಿಪಾದನ ಮಾಡಿದ್ದಾರೆ ಅಂತ. ಹ್ಮ್ ಯಾಕಂದ್ರೆ ಈ ಜಗತ್ ಕಾರಣವಾಗಿರ್ತಕ್ಕಂಥ ವೇದಾಂತ ವಾಕ್ಯಗಳು ಹ್ಮ್ ಬ್ರಹ್ಮವನ್ನೇ ಹೇಳ್ತಾ ಇದ್ದಾವೆ ಅಂತ. ಹ್ಮ್ ಜನ್ಮಾದ್ಯಸ್ಯ ಯತಃ ಅಂತ ನಾವು ಹಿಂದೆ ಸೂತ್ರದಲ್ಲಿ ಅದನ್ನು ವಿಚಾರ ಮಾಡ್ಕೊಂಡು ಬಂದಿದ್ದೀವಿ. ಹೌದು ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಹ್ಮ್ ಬ್ರಹ್ಮವೇ ಕಾರಣ ಅಂತ. ಹೌದು ಬ್ರಹ್ಮವೇ ಇಲ್ಲಿ ಏನಾಗೈತಿ ಕಾರಣ ಆಗೈತಿ ಅಂತ ಹ್ಮ್ ಅದನ್ನ ಪ್ರತಿಪಾದನೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು. ಹ್ಮ್ ಬ್ರಹ್ಮ ಪ್ರತಿಪಾದಿತಂ ಬ್ರಹ್ಮಣೋ ಲಕ್ಷಣಂ. ಹ್ಮ್ ಪ್ರತಿಪಾದಿತಂ ಬ್ರಹ್ಮಣೋ ಲಕ್ಷಣಂ. ಹ್ಮ್ ಮೊದಲು ಬ್ರಹ್ಮ ಅಂತಂದ್ರೆ ಯಾವುದು, ಹ್ಮ್ ಅದ್ರ ಬಗ್ಗೆ ನಾವು ಲಕ್ಷಣವನ್ನ ಪ್ರತಿಪಾದನ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಹ್ಮ್ ಪ್ರತಿಪಾದಿತಂ ಅಂದ್ರೆ ಪ್ರತಿಪಾದನ ಮಾಡಿದ್ದೇವೆ ಅಂತ ಅರ್ಥ. ಅಲ್ಲಿ ಹ್ಮ್ ಬ್ರಹ್ಮನ ಲಕ್ಷಣವನ್ನ ಹಿಂದೆ ಹೇಳ್ಕೊಂಡ್ ಬಂದಿದ್ದೀವಿ. ಹ್ಮ್ ಪ್ರತಿಪಾದಿತಂ ಚ ಬ್ರಹ್ಮ ವಿಷಯಂ ಗತಿ ಸಾಮಾನ್ಯಂ ವೇದಾಂತ ವಾಕ್ಯಾನಾಂ. ಹ್ಮ್ ಇಲ್ಲಿ ತತ್ತು ಸಮನ್ವಯಾತ್ ಅಂತ ಒಂದು ಮುಂದೆ ಸೂತ್ರ ಬಂತಲ್ರಿ. ಹ್ಮ್ ಅದರಲ್ಲಿ ವೇದಾಂತ ವಾಕ್ಯಗಳು ಹ್ಮ್ ಅಂದ್ರೆ ಶ್ರುತಿ ವಾಕ್ಯಗಳು ಅಂತ. ಹ್ಮ್ ಆ ಬ್ರಹ್ಮ ವಿಷಯವನ್ನ ಪ್ರತಿಪಾದನ ಮಾಡುವುದರಲ್ಲಿಯೇ ಅವು ಸಮನ್ವಯ ಆಗ್ತಾ ಇದ್ದಾವೆ. ಹ್ಮ್ ಅವುಗಳ ಗತಿ ಎನ್ನುವಂತಹದ್ದು ಬ್ರಹ್ಮವನ್ನ ಬೋಧ ಮಾಡುವುದರಲ್ಲೇ ಇದೆ ಅಂತೇಳಿ ಹ್ಮ್ ಆ ಗತಿ ಸಾಮಾನ್ಯವನ್ನು ಕೂಡ ಹ್ಮ್ ನಾವಲ್ಲಿ ಪ್ರತಿಪಾದಿಸಿಕೊಂಡು ಬಂದಿದ್ದೀವಿ ಅಂತ. ಹ್ಮ್
ಅದನ್ನು ಕೂಡ ಪ್ರತಿಪಾದನೆ ಮಾಡೀವಿ ಅಂತ ಹೇಳ್ತಾರೆ. ಹ್ಮ್ ಅಂದ್ರೆ ಈ ಕಾರಣ, ಈ ಜಗತ್ತಿಗೆ ಕಾರಣವಾಗಿರತಕ್ಕಂಥದ್ದು ಅದು ಜಡ ಅಲ್ಲ. ಹ್ಮ್ ಈ ಪ್ರಧಾನ ಜಡ ಅದು. ಹ್ಮ್ ಜಡವಾಗಿರ್ತಕ್ಕಂಥ ಪ್ರಧಾನದಿಂದ ಈ ಹ್ಮ್ ಜಗತ್ತಿನ ಉತ್ಪತ್ತಿ ಎನ್ನುವಂತಹದ್ದು ಆಗುವುದಿಲ್ಲ. ಹ್ಮ್ ಅದಕ್ಕೊಂದು ಚೇತನ ಬೇಕು. ಹೌದು. ಚೇತನವಾಗಿರ್ತಕ್ಕಂಥ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ. ಹ್ಮ್ ಮತ್ತು ಜೀವನೂ ಕೂಡ ಅಲ್ಲ. ಹ್ಮ್ ಜೀವ ಯಾಕಲ್ಲ ಅಂತಂದ್ರೆ ಅವನು ಸರ್ವಜ್ಞನಲ್ಲಲ್ರಿ ಅವ. ಹ್ಮ್ ಹೌದು. ಜೀವ ಕಿಂಚಿಜ್ಞ ಅಲ್ಪ ಶಕ್ತಿ ಉಳ್ಳವನದಾನ. ಹ್ಮ್ ಅದಕ್ಕೆ ಇಲ್ಲಿ ಬ್ರಹ್ಮವೇ ಏನಾಗೈತಿ ಅಂತಂದ್ರೆ ಹ್ಮ್ ಇಲ್ಲಿ ಅನೇಕ ವೇದಾಂತ ವಾಕ್ಯಗಳು ಬ್ರಹ್ಮ ವಿಷಯಕವಾಗಿರ್ತಕ್ಕಂಥ ಹ್ಮ್ ಈ ಗತಿ ಸಾಮಾನ್ಯವನ್ನ ಪ್ರತಿಪಾದನ ಮಾಡಿದ್ದಾಗಿದೆ ಅಂತ. ಹ್ಮ್ ಬ್ರಹ್ಮ ವಿಷಯಂ ಗತಿ ಸಾಮಾನ್ಯಂ ವೇದಾಂತ ವಾಕ್ಯಾನಾಂ ಅಂದ್ರೆ ವೇದಾಂತ ವಾಕ್ಯಗಳೆಲ್ಲವೂ ಹ್ಮ್ ಆ ಬ್ರಹ್ಮ ವಿಷಯಕವಾಗಿ ಗತಿ ಸಾಮಾನ್ಯವನ್ನೇ ಹ್ಮ್ ಪ್ರತಿಪಾದನ ಮಾಡಿದಾವೆ ಅಂತ. ಹ್ಮ್ ಇನ್ನ ಪ್ರತಿಪಾದಿತಂ ಚ ಪ್ರಧಾನಸ್ಯ ಅಶಬ್ದತ್ವಂ, ಹ್ಮ್ ಅಲ್ಲಿ ಈ ಕ್ಷತೇರ್ನ ಶಬ್ದಂ ಅಂಥೇಳಿ ಹ್ಮ್ ಮುಂದ ಸೂತ್ರದಲ್ಲಿ ಹ್ಮ್ ಆರಂಭದೊಳಗನ ಅಲ್ಲಿ ಏನು ಹೇಳ್ಕೊಂಡು ಬಂದರು, ಪ್ರಧಾನ ಅನ್ನುವಂಥದ್ದು ಹ್ಮ್ ಅದು ಅಶಬ್ದತ್ವಂ, ಹ್ಮ್ ಅದು ಶ್ರುತಿ ಪ್ರತಿಪಾದ್ಯವಾದದ್ದಲ್ಲ. ಹ್ಮ್ ಪ್ರಧಾನವೇ ಜಗತ್ತಿಗೆ ಕಾರಣ ಅಂಥೇಳಿ ಯಾವುದಾದರೂ ಶ್ರುತಿ ಹೇಳ್ತದೇನು ಅಂತಂದ್ರೆ ಇಲ್ಲ. ಹ್ಮ್ ಅಶಬ್ದತ್ವಂ ಅಂತಂದ್ರೆ ಏನ್ರಿ, ಹ್ಮ್ ಅದು ಶ್ರುತಿಯೊಳಗ ಬೋಧ ಮಾಡದೇ ಇರುವುದರಿಂದ ಅಂತ. ಹ್ಮ್ ಶ್ರುತಿಯೊಳಗ ಅದ್ರ ಬಗ್ಗೆ ಏನು ಹೇಳಿಲ್ಲ ಅಂತ. ಹ್ಮ್ ತತ್ರ ಇದಂ ಅಪರಂ ಆಶಂಕ್ಯತೆ. ಹ್ಮ್ ಈಗ ಇಲ್ಲಿ ಮತ್ತೊಂದು ರೀತಿಯಾಗಿರತಕ್ಕಂಥ ಪ್ರಶ್ನೆ ಎನ್ನುವಂತಹದ್ದು ನಮಗ ಉದ್ಭವ ಆಗ್ತೈತಿ ಇವಾಗ. ಹ್ಮ್ ಅದು ಏನು ಅಂತಂದ್ರೆ ಈಗ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಅಲ್ಲಿ ಏನು ಮತ್ತೊಂದು ಪ್ರಶ್ನೆ ಏನು ಬರ್ತದ ಅಂತಂದ್ರೆ, ಇಲ್ಲಿ ಆಕ್ಷೇಪ ಸಂಗತಿಯಿಂದ ಈ ಅಧಿಕರಣ ಹೊಂಟೈತಿ ಅಂತ ಹ್ಮ್ ಒಂದು ಆಕ್ಷೇಪ ಹೊರಟದ. ಅದಕ್ಕೆ ಈ ಗತಿ ಅನ್ನುವಂಥದ್ದು, ಈ ಅಧಿಕರಣ ಅನ್ನುವಂಥದ್ದು ಯಾಕೆ ಹೊಂಟದ ಅಂತಂದ್ರೆ ಹ್ಮ್ ಇಲ್ಲಿ ಒಂದು ಆಶಂಕೆ, ಒಂದು ಆಕ್ಷೇಪ ಅನ್ನುವಂಥದ್ದು ನಮಗೆ ಉಂಟಾಗ್ತಾ ಇದೆ ಅಂತ. ಏನಂತಂದ್ರೆ ನ ಜನ್ಮಾದಿ ಕಾರಣತ್ವಂ ಬ್ರಹ್ಮಣಃ ಬ್ರಹ್ಮ ವಿಷಯಂ ವಾ ಗತಿ ಸಾಮಾನ್ಯಂ ವೇದಾಂತ ವಾಕ್ಯಾನಾಂ ಪ್ರತಿಪಾದಯಿತುಂ ಶಕ್ಯಂ. ಹ್ಮ್ ಇಲ್ಲಿ ಬ್ರಹ್ಮಣಃ ಜನ್ಮಾದಿ ಕಾರಣತ್ವಂ ನ, ಈ ಬ್ರಹ್ಮ ಅನ್ನುವಂಥದ್ದು ಈ ಜಗತ್ತಿನ ಜನ್ಮ ಸ್ಥಿತಿ ಲಯ, ಹ್ಮ್ ಜನ್ಮ ಸ್ಥಿತಿ ಲಯ ಹ್ಮ್ ಅಂದ್ರೆ ಉತ್ಪತ್ತಿ ಸ್ಥಿತಿ ಲಯ ಅಂತ ಏನ್ ಹೇಳ್ತೇವಲ್ರಿ, ಹೌದು ಹೌದು. ಈ ಜಗತ್ತಿನ ಒಂದು ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಬ್ರಹ್ಮ ಅನ್ನುವಂಥದ್ದು ಕಾರಣವಲ್ಲ. ಹ್ಮ್ ಮತ್ತು ಗತಿ ಸಾಮಾನ್ಯಂ ವೇದಾಂತ ವಾಕ್ಯಾನಾಂ, ಹ್ಮ್ ವೇದಾಂತ ವಾಕ್ಯಗಳಿಗೆ ಒಂದು ಗತಿ ಸಾಮಾನ್ಯ ಅನ್ನುವಂಥದ್ದು ಬ್ರಹ್ಮಕ್ಕೆ ನಾವು ಪ್ರತಿಪಾದನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹ್ಮ್ ಇಲ್ಲಿ ಒಂದು ಆಕ್ಷೇಪ ಅನ್ನುವಂಥದ್ದು ನಮಗೆ ಬರ್ತಾ ಇದೆ ಇಲ್ಲಿ. ಹ್ಮ್ ಬ್ರಹ್ಮ ಜನ್ಮಾದಿ ಕಾರಣ ಅಲ್ಲ ಹ್ಮ್ ಮತ್ತು ವೇದಾಂತ ವಾಕ್ಯಗಳಿಗೆ ಗತಿ ಸಾಮಾನ್ಯವನ್ನಾಗಲಿ ಹ್ಮ್ ನಿಶ್ಚಯ ಮಾಡಕ್ ಆಗುವುದಿಲ್ಲ. ಹ್ಮ್ ಯಾಕೆ ಅಂತ ಇಲ್ಲಿ ಒಂದು ಆಕ್ಷೇಪ ನಮಗಿಲ್ಲಿ. ಹ್ಮ್ ಅಕಸ್ಮಾತ್ ಯಾಕೆ ಹ್ಮ್ ಅಂತಂದ್ರೆ ವಿಗಾನ ದರ್ಶನಾತ್, ವಿಗಾನ ಅಂತಂದ್ರೆ ವಿರುದ್ಧವಾದ ಮಾತುಗಳದಾವು ಅಂತ ಇಲ್ಲಿ. ಹ್ಮ್ ವಿಗಾನ ಅನ್ನೋ ಶಬ್ದಕ್ಕೆ ವಿರುದ್ಧವಾದ ಮಾತುಗಳು ನಮಗಿಲ್ಲಿ ಕಂಡು ಬರ್ತಾ ಇದ್ದಾವೆ ಅಂತ. ಹ್ಮ್ ಅದು ಏನು ಅನ್ನೋದ್ರ ಬಗ್ಗೆ ಮುಂದೆ ವಿವರಣೆ ಕೊಡ್ತಾರೆ. ಇವಾಗ ಹ್ಮ್ ಪೂರ್ವ ಪಕ್ಷಿ ಹೇಳ್ತಾ ಇದ್ದ ನಾವು ಹ್ಮ್ ಪ್ರತಿ ವೇದಾಂತಂ ಹಿ ಅನ್ಯ ಅನ್ಯ ಸೃಷ್ಟಿ ಉಪಲಭ್ಯತೆ ಕ್ರಮಾದಿ ವೈಚಿತ್ರ್ಯಾತ್. ಹ್ಮ್ ಇಲ್ಲಿ ಶ್ರುತಿಗಳಲ್ಲಿ ಸೃಷ್ಟಿಯ ಪ್ರಕ್ರಿಯೆ ಅನ್ನುವಂತಹದ್ದು ಏನು ಬರ್ತದಲ್ರಿ ಇವಾಗ, ಅಲ್ಲಿ ಅಲ್ಲಿ ಸೃಷ್ಟಿಯ ಒಂದು ಒಂದು ಕ್ರಮ, ಅಲ್ಲಿ ಸೃಷ್ಟಿಯ ಇದ್ರ ಬಗ್ಗೆನೂ ಕೂಡ ಅಲ್ಲಿ ಬಹಳ ವಿಚಿತ್ರವಾಗಿದೆ ಅಂತ ಹೇಳ್ತಾರೆ ಅವರು. ಹ್ಮ್ ಅಲ್ಲಿ ಬೇರೆ ಬೇರೆ ರೀತಿಯಿಂದ ಸೃಷ್ಟಿ ಎನ್ನುವಂತಹದ್ದನ್ನು ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಯಾಕಂದ್ರೆ ಅದು ಪ್ರತಿಯೊಂದು ವೇದಾಂತದಲ್ಲಿ, ವೇದಾಂತ ಅಂದ್ರೆ ಏನು, ಶ್ರುತಿ ವಾಕ್ಯಗಳು ಅಂತ ಇಲ್ಲಿ. ಹ್ಮ್ ಪ್ರತಿಯೊಂದು ಶ್ರುತಿ ವಾಕ್ಯದಲ್ಲಿ ಅಲ್ಲಿ ಕ್ರಮ ಅನ್ನುವಂತ, ಸೃಷ್ಟಿಯ ಒಂದು ಕ್ರಮ ಅನ್ನುವಂತಹದ್ದು ಅಲ್ಲಿ ವಿಚಿತ್ರವಾಗಿರುವುದರಿಂದ ಅಲ್ಲಿ ಬೇರೆ ಬೇರೆಯಾಗಿರ್ತಕ್ಕಂಥ ಸೃಷ್ಟಿ ಅನ್ನುವಂತಹದ್ದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅದಕ್ಕಂದ್ರೆ ಅವರು ಪ್ರತಿ ವೇದಾಂತಂ ಅಂದ್ರೆ ಪ್ರತಿಯೊಂದು ಉಪನಿಷತ್ತುಗಳಲ್ಲಿ ಅಂತ, ಒಂದೊಂದು ಉಪನಿಷತ್ತುಗಳಲ್ಲಿ ಅನ್ಯ ಅನ್ಯ ಸೃಷ್ಟಿ ಉಪಲಭ್ಯತೆ, ಬೇರೆ ಬೇರೆಯಾಗಿರ್ತಕ್ಕಂಥ ಸೃಷ್ಟಿ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಕ್ರಮಾದಿ ವೈಚಿತ್ರ್ಯಾತ್, ಅಲ್ಲಿ ಕ್ರಮ ಅನ್ನುವಂಥದ್ದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಅಂತ. ತಥಾಯಿ ಹೇಗೆಂದರೆ ಕ್ವಚಿತ್ ಆತ್ಮನ ಆಕಾಶ ಸಂಭೂತಃ,
ಇತಿ ಆಕಾಶಾದಿಕಾ ಸೃಷ್ಟಿ ಆಮ್ನಾಯತೆ. ತೈತ್ತರೀಯ ಉಪನಿಷತ್ನಲ್ಲಿ ಏನು ಹೇಳ್ಕೊಂಡು ಬಂದರು ಅಂತಂದ್ರೆ, ಇಲ್ಲಿ ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನಿರಾಪ ಹದ್ಯ ಪೃಥಿವಿ ಅಂತ ಹೇಳಿ ಅಲ್ಲಿ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳ್ಕೊಂಡ್ ಬಂದಾರಲ್ಲಿ. ಅಂದ್ರೆ ಆ ಬ್ರಹ್ಮನಿಂದ ಆಕಾಶ ಹುಡ್ತು, ಆಕಾಶದಿಂದ ವಾಯು ಹುಡ್ತು, ವಾಯುವಿನಿಂದ ಅಗ್ನಿ ಹುಡ್ತು, ಅಗ್ನಿಯಿಂದ ಜಲ ಹುಡ್ತು, ಜಲದಿಂದ ಪೃಥ್ವಿ ಹುಟ್ಟಿದು, ಪೃಥ್ವಿಯಿಂದ ಔಷಧ ಅಂದ್ರೆ ಸಸ್ಯಾದಿಗಳು, ಅವುಗಳಿಂದ ಪುರುಷ. ಹಿಂಗ ಅಲ್ಲಿ ಉತ್ಪತ್ತಿ ಸೃಷ್ಟಿ ಪ್ರಕ್ರಿಯೆಯನ್ನ ತೈತ್ತಿರೀಯ ಉಪನಿಷತ್ನಲ್ಲಿ ಒಂದು ತರ ಹೇಳ್ಕೊಂಡು ಬಂದಿದ್ದಾರೆ ಅವರು. ಅಲ್ಲಿ ಆಕಾಶಾದಿಗಳ ಒಂದು ಸೃಷ್ಟಿ ಅನ್ನುವಂತಹದ್ದನ್ನ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದದ ಅಂತ ಈ ರೀತಿ ಸೃಷ್ಟಿಯನ್ನು ಹೇಳೈತಿ. ಆದ್ರೆ ಮತ್ತೊಂದು ಕಡೆಯಲ್ಲಿ ಏನ್ ಹೇಳೈತಿ ಅಂತಂದ್ರೆ, ಕ್ವಚಿಚ್ಚ ತೇಜ ಆದಿಕ ತತ್ತೇಜೋ ಅಸೃಜತ ಇತಿ. ಅದ ಚಾಂದೋಗ್ಯೋಪನಿಷತ್ತಿನಲ್ಲಿ ಅದು ತೇಜಸ್ಸನ್ನ ಸೃಷ್ಟಿ ಮಾಡಿತು ಅಂತ. ಯಾವುದು ಆ ಆತ್ಮ ಅನ್ನುವಂತಹದ್ದು ಅದು ತೇಜಸ್ಸನ್ನ ಸೃಷ್ಟಿಸಿತು ಅಂತೇಳಿ ಅಲ್ಲಿ ತೇಜ ಮೊದಲಾಗಿರ್ತಕ್ಕಂತ ಸೃಷ್ಟಿಯನ್ನ ಹೇಳೈತಿ. ಇಲ್ಲಿ ತೈತ್ತಿರೀಯ ಉಪನಿಷತ್ನಲ್ಲಿ ಆ ಬ್ರಹ್ಮದಿಂದ ಆಕಾಶ, ಆಕಾಶದಿಂದ ವಾಯುವನ್ನಲ್ಲಿ ಹೇಳ್ಕೊಂತ ಬಂದ್ರ ಅದ ಚಾಂದೋಗ್ಯೋಪನಿಷತ್ನಲ್ಲಿ ಏನ್ ಹೇಳಿದ್ರು, ತತ್ತೇಜ ಐಕ್ಷತ ಅಸೃಜತ, ತತ್ತೇಜ ಅಸೃಜತ. ಅಲ್ಲಿ ತೇಜಸ್ಸು ಮೊದಲಾಗಿರ್ತಕ್ಕಂತ ಸೃಷ್ಟಿಯನ್ನ ಅಲ್ಲಿ ಹೇಳ್ಕೊಂಡು ಬಂದದ್ದು. ಮತ್ತಿಲ್ಲಿ ವಿರೋಧ ಬಂತಿಲ್ರಿ. ಒಂದು ಶ್ರುತಿಯೊಳಗ ಆಕಾಶಾದಿಗಳ ಸೃಷ್ಟಿಯನ್ನು ಹೇಳಿದ್ರೆ, ಮತ್ತೊಂದು ಶ್ರುತಿಯೊಳಗ ತೇಜ, ಆಮೇಲೆ ಜಲ, ಪೃಥ್ವಿ ಇವುಗಳ ಸೃಷ್ಟಿಯನ್ನ ಒಂದ್ ಶ್ರುತಿಯೊಳಗೆ ಹೇಳ್ಕೊಂಡ್ ಬಂದದ್ದು. ಮತ್ತೆ ಇಲ್ಲಿ ವಿರೋಧ ಐತಲ್ರಿ ಇವಾಗ ಇಲ್ಲಿ. ಆಕಾಶಾದಿ ಸೃಷ್ಟಿ ಆಮ್ನಾಯತೆ ಕ್ವಚಿಚ್ಚ ತೇಜಾದಿಕ ತತ್ತೇಜೃಜತ ಕ್ವಚಿತ್ ಪ್ರಾಣಾದಿಕ ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ. ಪ್ರಶ್ನೋಪನಿಷತ್ತಿನಲ್ಲಿ ಅದು ಪ್ರಾಣವನ್ನ ಸೃಷ್ಟಿಸಿತು, ಪ್ರಾಣದಿಂದ ಶ್ರದ್ಧೆಯನ್ನ ಸೃಷ್ಟಿಸಿತು ಅಂಥೇಳಿ ಹಿಂಗ ಮತ್ತೊಂದು ಕಡೆಯಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದ್ರು. ನೋಡಿ ಇಲ್ಲಿ ಮೂರು ಉಪನಿಷತ್ನಲ್ಲಿ ಮೂರು ತರಾನ ಐತಿ ಇವಾಗ ಇಲ್ಲಿ. ಯಾಕಂದ್ರೆ ಅಲ್ಲಿ ಒಂದು ಪ್ರಾಣವನ್ನ ಸೃಷ್ಟಿ ಮಾಡಿದ, ಪ್ರಾಣದಿಂದ ಶ್ರದ್ಧೆಯನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದು ಪ್ರಶ್ನೋಪನಿಷತ್ತಿನ ಮಾತು. ಅಲ್ಲಿ ಚಾಂದೋಗ್ಯೋಪನಿಷತ್ನಲ್ಲಿ ಅವನು ತೇಜಸ್ಸನ್ನ ಸೃಷ್ಟಿ ಮಾಡಿದ, ಅದರಿಂದ ಜಲ, ಅದರಿಂದ ಪೃಥ್ವಿ ಅಂತ ಅಲ್ಲಿ ಮೂರೇ ಹೇಳಿದಾರ, ಅಲ್ಲಿ ಮೂರೇ ಭೂತಗಳನ್ನು ಹೇಳಿದಾರ. ಆಮೇಲೆ ಅಲ್ಲಿ ಇದರ ತೈತ್ತಿರೀಯ ಉಪನಿಷತ್ತಿನಲ್ಲಿ 5 ಭೂತಗಳನ್ನು ಹೇಳಿದಾರ. ಆಕಾಶ, ವಾಯು, ಜಲ, ಅಗ್ನಿ, ಪೃಥ್ವಿ 5 ಭೂತಗಳ ಸೃಷ್ಟಿಯನ್ನ ಹೇಳ್ಕೊಂಡ್ ಬಂದಿದಾರ. ಮತ್ತಿಲ್ಲಿ ಬೇರೆ ಬೇರೆ ಐತಲ್ಲ ಇಲ್ಲಿ ಸೃಷ್ಟಿ ಪ್ರಕ್ರಿಯೆಯೊಳಗ ಒಂದೊಂದು ಉಪನಿಷತ್ತಲ್ಲಿ ಒಂದೊಂದ್ ತರ ಐತಲ್ಲ ಅಂತ. ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಕ್ವಚಿಚ್ಚ ಅಕ್ರಮೇಣೈವ ಲೋಕಾನಾಂ ಉತ್ಪತ್ತಿ ಮಾಮ್ನಾಯತೆ. ಇನ್ನು ಕೆಲವು ಕಡೆಯಲ್ಲಿ ಕ್ರಮನೇ ಇಲ್ಲ ಅಂತ. ಸೃಷ್ಟಿಯ ಉತ್ಪತ್ತಿಯ ಒಂದು ವಿಷಯದಲ್ಲಿ ಅದು ಒಂದು ಕ್ರಮ ಇಲ್ಲದೆ ಅಲ್ಲಿ ಉಪದೇಶ ಅನ್ನುವಂತಹದ್ದು ಅಂತ. ಸ ಇಮಾನ್ ಲೋಕಾನ ಸೃಜತ ಅಂದ್ರೆ ಅವನು ಈ ಲೋಕಗಳನ್ನ ಸೃಷ್ಟಿ ಮಾಡಿದ. ಅಂಬಹ ಮರಿಚಿರ್ ಮರಮಾಪಹ. ಅವ ಯಾರು ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ ಅಲ್ಲಿ ಕ್ರಮನ ಹೇಳಿಲ್ಲ ಅವನು. ಅಲ್ಲಿ ಅಂಬ, ಆಮೇಲೆ ಮರೀಚಿ, ಮರ, ಅಪ್ಪು ಈ ಲೋಕಗಳನ್ನ ಸೃಷ್ಟಿಸಿದ ಅಂತೇಳಿ ಈ ಲೋಕಗಳ ಸೃಷ್ಟಿ ಉತ್ಪತ್ತಿ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದದ ಅಂತ. ಇದು ಯಾವ ಉಪನಿಷತ್ತು ಅಂದ್ರೆ ಐತ್ತರೀಯ ಉಪನಿಷತ್ತು. ಸ ಇಮಾನ್ ಲೋಕಾನ ಸೃಜತ ಅಂದ್ರೆ ಈ ಲೋಕಗಳ ಸೃಷ್ಟಿ ಮಾಡಿದ. ಅಲ್ಲಿ ಅಂಬ, ಮರೀಚಿ, ಮರ ಮತ್ತು ಆಪಹ ಇವುಗಳನ್ನ ಸೃಷ್ಟಿ ಮಾಡಿದ ಅಂತೇಳಿ ಇಲ್ಲಿ ಕ್ರಮನ ಇಲ್ಲ ಅಂತ ಇಲ್ಲಿ. ತಥಾ ಕ್ವಚಿತ್ ಅಸತ್ಪೂರ್ವಿಕಾ ಸೃಷ್ಟಿ ಪಠ್ಯತೆ. ಇನ್ನು ಕೆಲವು ಕಡೆಯಲ್ಲಿ ಅಸತ್ಪೂರ್ವಿಕಾ ಸೃಷ್ಟಿ, ಅಸತ್ತಿನಿಂದ ಸೃಷ್ಟಿಯನ್ನ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆಯೊಳಗ. ಅಂದ್ರೆ ಇಲ್ಲಿ ಇದು ಮೊದಲು ಅಸತ್ತೇ ಆಗಿತ್ತು ಅಂತೇಳಿ ಅದರಿಂದ ಸತ್ತು ಹುಟ್ಟಿತು ಅಂತೇಳಿ ಈ ರೀತಿಯಾಗಿ ಒಂದು ಶ್ರುತಿ ಅನ್ನುವಂತಹದ್ದು ಛಾಂದೋಗ್ಯೋಪನಿಷತ್ನಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅಸತ್ವ ಇದು ಇಲ್ಲ ತೈತ್ತಿರೀಯ ಉಪನಿಷತ್ನಲ್ಲಿ ಇದೆ ಇದು ಕೂಡ. ಅಸದ್ವ ಇದಮಗ್ರ ಆಸೀತ್, ಮೊದಲು ಇದು ಅಸತ್ತಾಗಿ ಇತ್ತು. ತತಃ ಸತ್ ಅಜಾಯತ, ಅದರಿಂದ ಸತ್ತು ಹುಟ್ಟಿತು ಅಂತೇಳಿ ಇದು ತೈತ್ತಿರೀಯ ಉಪನಿಷತ್ತಲ್ಲಿ ಬರ್ತಕ್ಕಂತ ಮಂತ್ರ.
ಆ ಬಳಿಕ ಮತ್ತೊಂದು ಶ್ರುತಿ ಏನು ಹೇಳ್ತದ ಅಂತಂದ್ರೆ ಅಸದೇವ ಇದಮಗ್ರ ಆಸೀತ್ ತತಃ ಸತಾಸೀತ್ ತತ್ ಸಮಭವತ್. ಇನ್ನು ಛಾಂದೋಗ್ಯೋಪನಿಷತ್ನಲ್ಲಿ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಅಲ್ಲಿ ಒಂದ್ ಕಡೆ ಅಸತ್ಪೂರ್ವಕವಾಗಿ ಸೃಷ್ಟಿಯನ್ನು ಹೇಳಿದ್ರ, ಇನ್ನೊಂದು ಕಡೆಯಲ್ಲಿ ಮೊದಲಿಗೆ ಅಸತ್ಯ ಆಗಿತ್ತು ಅಂತ ಹೇಳಿದ್ರು. ಹೇ ಸೌಮ್ಯನೇ, ಇದು ಹೇಗೆ ತಾನೇ ಇದು ಆದೀತು, ಅಸತ್ತಾದೀತು ಅಂತ. ಅಸತ್ತಿನಿಂದ ಸತ್ ಹೆಂಗ್ ಹುಡ್ತದ ಅಂತೇಳಿ, ಇದು ಮೊದಲು ಸತ್ತೇ ಆಗಿತ್ತು ಅಂತೇಳಿ ಅಲ್ಲಿ ಅಸದ್ವಾದವನ್ನು ನಿರಾಕರಣೆ ಮಾಡಿದಾರಲ್ಲಿ. ಅಸತ್ತಿನಿಂದ ಸತ್ಯ ಹೆಂಗ್ ಹುಟ್ಲಿಕ್ಕೆ ಸಾಧ್ಯ ಅದ? ಕುತಸ್ತು ಖಲು ಸೌಮ್ಯ ಇಮಂ ಸ್ಯಾದಿತಿ ಹೋವಾಚ ಕಥಂ ಅಸತಃ ಸಜ್ಜಾಯತ ಇತಿ ಅಂತ. ನೋಡ್ರಿ, ಅಂದ್ರೆ ಇಲ್ಲಿ ಛಾಂದೋಗ್ಯೋಪನಿಷತ್ನಲ್ಲಿದ್ದಾರೆ. ಕ್ವಚಿತ್ ಅಸದ್ಭಾವ ನಿರಾಕರಣೇನ ಸತ್ಪೂರ್ವಿಕಾ ಪ್ರಕ್ರಿಯಾ ಪ್ರತಿಜ್ಞಾಯತ ಅಂತ. ಇಲ್ಲಿ ಅಸತ್ತಿನಿಂದ ಸತ್ತು ಹುಟ್ಟಾಕ್ ಸಾಧ್ಯ ಇಲ್ಲ ಅಂತ. ಅಸತ್ತಿನಿಂದ ಸತ್ಯ ಹೆಂಗ್ ಹುಟ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳಿ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಅಸತ್ವಾದವನ್ನು ನಿರಾಕರಣೆ ಮಾಡ್ತಾರಂತ. ಸತ್ಪೂರ್ವಿಕ ಇವ ಪ್ರಕ್ರಿಯಾ ಪ್ರತಿಜ್ಞಾಯತೆ ಅಂತ. ಅಂದ್ರೆ ಸತ್ತಿನಿಂದಲೇ ಇದು ಹುಟ್ಟ್ಯದ ಅಂತ ಈ ಜಗತ್ತನ್ನುವಂತಹದ್ದು ಅಂತ. ಇಲ್ಲಿ ಆ ಸೃಷ್ಟಿಯ ಪ್ರಕ್ರಿಯೆ ಒಳಗೆ ಈ ರೀತಿಯಲ್ಲಿ ವಾದ ವಿವಾದಗಳದಾವಂತ ಇಲ್ಲಿ. ತದ್ದೈಕ ಆವುಹು ರಸದೇವ ಇದಮಗ್ರಮಾಸೀತ್ ಇತಿ ಉಪಕ್ರಮ್ಯ ಕುತಸ್ತು ಖಲು ಸೌಮ್ಯ ಏವಂ ಸ್ಯಾದಿತಿ ಹೋವಾಚ ಕಥಮ ಸತಃ ಸಜ್ಜಯತ ಇತಿ ಸತ್ವೇವ ಸೌಮ್ಯ ಇದಮಗ್ರಮಾಸೀತ್. ಅಂದ್ರೆ ಅಲ್ಲಿ ಆ ಛಾಂದೋಗ್ಯೋಪನಿಷತ್ತಿನಲ್ಲಿ ಅಲ್ಲಿ ಒಟ್ಟು ಏನ್ ಹೇಳ್ಕೊಂಬಂದ್ರು ಅಂತಂದ್ರೆ ಅಲ್ಲಿ ಯಾವ ಈ ಅಸತ್ತಿನಿಂದ ಸತ್ ಅನ್ನುವಂಥದ್ದು ಹೆಂಗ್ ಹುಡ್ತದ, ಒಮ್ಮೆ ಇದು ಮೊದಲು ಸತ್ತ ಆಗಿತ್ತು ಅಂತ ಹೇಳಿ ಅಲ್ಲಿ ಅಸದ್ವಾದ ನಿರಾಕರಣೆ ಮಾಡ್ತಾ ಆಗ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಇದು ಅವ್ಯಾಕೃತವಾಗಿತ್ತು, ಇದು ನಾಮರೂಪಗಳಿಂದಲೇ ವ್ಯಾಕರಣವಾಯಿತು ಅಂತ ಹೇಳಿ ಅಲ್ಲಿ ಒಂದು ಸೃಷ್ಟಿಯ ಪ್ರಕ್ರಿಯೆ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದಾರೆ. ಸತ್ಯಂಸಿದುಗ್ರಾಸೀತ್ ಇತಿ ಕ್ವಚಿತ್ ಸೃಷ್ಟಿ ಕರ್ತೈವ ವ್ಯಾಕ್ರಿಯಾ ಜಗತೋ ನಿಗದ್ಯತೆ ತದ್ದೇದಂ ತರ್ಹಿ ಅವ್ಯಾಕೃತಮಾಸಿ ತನ್ನಾಮ ರೂಪಾಭ್ಯಾಮೇವ ವ್ಯಾಕ್ರಿಯತ. ಅದು ಮೊದಲು ಅವ್ಯಾಕೃತವಾಗಿತ್ತು, ಈ ಜಗತ್ತನ್ನುವಂತಹದ್ದು ಅವ್ಯಾಕೃತವಾಗಿತ್ತು, ಅದು ನಾಮರೂಪಗಳಿಂದ ವ್ಯಾಕೃತವಾಯಿತು ಅಂತ. ಇದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಮಾತಿದು. ಕ್ವಚಿತ್ ಸ್ವಯಂ ಕರ್ತೃಕೈವ ವ್ಯಾಕ್ರಿಯಾ ಜಗತಃ ನಿಗದ್ಯತೆ ಅಂತ. ಅಲ್ಲಿ ಸ್ವಯಂ ಅಂದ್ರೆ ಸ್ವತಃ ಕರ್ತೃವಿನಿಂದಲೇ ಇಲ್ಲಿ ಈ ಜಗತ್ತಿನ ಒಂದು ಇದು ಏನು ವ್ಯಾಕ್ರಿಯಾ ಜಗತಃ ನಿಗದ್ಯತೆ ಅಂತ. ಆ ಜಗತ್ತಿನ ಒಂದು ನಾಮರೂಪಗಳ ಇದು ಏನಂತಾರ ವ್ಯಾಕರಣ ಆಗೋದು ಅಂತ. ನಾಮರೂಪಗಳಿಂದ ಅಲ್ಲಿ ವ್ಯಾಕರಣವಾಗಿರ್ತಕ್ಕಂಥದ್ದು ಮೊದಲು ಅವ್ಯಾಕೃತವಾಗಿರ್ತದ, ನಾಮರೂಪಗಳಿಂದ ವ್ಯಾಕರಣವಾಯಿತು ಅಂದ್ರೆ ವ್ಯಕ್ತ ಆಯಿತು ಅಂತ. ಅಂದ್ರೆ ಜಗತ್ತು ತಾನೇ ಅಲ್ಲಿ ವ್ಯಾಕ್ರಿಯವನ್ನ ಮಾಡಿಕೊಂಡಿತು ಅಂತ ಹೇಳಿದಾರಲ್ಲಿ ಆ ಉಪನಿಷತ್ನಲ್ಲಿ. ಈ ಜಗತ್ತು ತಾನೇ ಅಲ್ಲಿ ನಾಮರೂಪಗಳನ್ನು ವ್ಯಾಕರಣ ಮಾಡಿಕೊಂಡೈತಿ ಅಂತ ಹೇಳಿ ಹೀಗೆ ಅನೇಕ ರೀತಿಯಿಂದ ನಮಗಿಲ್ಲಿ ಏನು ಕಂಡು ಬರ್ತಾ ಇದೆ ಅಂತಂದ್ರೆ ಏವಂ ಅನೇಕದಾ ವಿಪ್ರತಿಪತ್ತೇರ ವಸ್ತುನೀಚ. ಈ ವಸ್ತುವಿನಲ್ಲಿ ಅನೇಕದ ಅಂದ್ರೆ ಅನೇಕ ರೀತಿಯಾಗಿ ಅಂತ ವಿಧ ವಿಧವಾಗಿರ್ತಕ್ಕಂಥ ಪ್ರತಿಪತ್ತಿ ಅಂದ್ರೆ ಇಲ್ಲಿ ನಮಗ ಅರಿವು ಉಂಟಾಗ್ತದಂತ. ಜಗದ್ವಿಷಯಕವಾಗಿ ಏನು ಸತ್ತಿನಿಂದ ಈ ಜಗತ್ತು ಹುಡ್ತಂತ ಹೇಳಬೇಕು, ಅಸತ್ತಿನಿಂದ ಈ ಜಗತ್ತು ಹುಡ್ತಂತ ಹೇಳಬೇಕು. ಒಂದು ಕಡೆ 5 ಭೂತ ಹೇಳಿದ್ರೆ ಒಂದು ಕಡೆ 3 ಭೂತಗಳನ್ನ ಹೇಳ್ತಾ ಇದ್ದಾರ. ಮತ್ತೆ ಈ ರೀತಿಯಾಗಿ ವಿಪ್ರತಿಪತ್ತೇರ ವಸ್ತುನಿ, ಅನೇಕದ ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಈ ವಸ್ತುವಿನ ವಿಷಯದೊಳಗ ಯಾವುದು ಸೃಷ್ಟಿಯ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರಲ್ರಿ. ಸೃಷ್ಟಿ ವಿಚಾರದೊಳಗ ಅನೇಕ ರೀತಿ ವಿರುದ್ಧವಾಗಿರ್ತಕ್ಕಂಥ ಒಂದು ಅರಿವು ಜ್ಞಾನ ನಮಗುಂಟಾಗೋದ್ರಿಂದ ಅಲ್ಲಿ ಅನೇಕ ರೀತಿ ವಿಕಲ್ಪ ನಮಗುಂಟಾಗ್ತಾ ಇದ್ದಾವಲ್ರಿ. ಅಲ್ಲಿ ಒಂದೇ ವಿಕಲ್ಪ ಅನ್ನುವಂತಹದ್ದಿಲ್ಲ, ಒಂದೇ ಐತೇನ್ರಿ ಇಲ್ಲಿ ಏಕಕಲ್ಪನೆ ಅನ್ನುವಂತಹದ್ದಿಲ್ಲ. ಅಲ್ಲಿ ವಿಕಲ್ಪ ಅನ್ನುವಂತಹದ್ದು ವಸ್ತುವಿನಲ್ಲಿ ವಿಕಲ್ಪ ಅನ್ನುವಂತಹದ್ದು ಅಲ್ಲಿ ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ವೇದಾಂತ ವಾಕ್ಯಗಳಿಗೆ ಜಗತ್ ಕಾರಣ ಅನ್ನುವಂತಹದ್ದು ಗುರುಪಡಿಸೋದ್ರಲ್ಲಿ ತಾತ್ಪರ್ಯ ಇದೆ ಅನ್ನುವಂತಹದ್ದು ನೀವೇನು ಹೇಳ್ತಿರಲ್ಲ, ಇದು ಸರಿಯಲ್ಲ ಅಂತ. ವೇದಾಂತ ವಾಕ್ಯಗಳು ಬ್ರಹ್ಮವೇ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣ ಅಂತ ಹೇಳಿ ನೀವೇನು ಹೇಳಿ ಹೊರಟಿದ್ದೀರಲ್ಲ,
ಹ್ಮ್ ಇದು ಹೊಂದೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನ್ರಿ. ಹ್ಮ್ ಯಾಕೆ ಒಂದೊಂದು ಕಡೆ ಒಂದೊಂದು ತರ ಹೇಳ್ತಾ ಇದ್ದಾರೆ ಅವರು. ಹೌದು ಹಾ, ಏವಂ ಅನೇಕದಾ ವಿಪ್ರತಿಪತ್ತೇರ್ ವಸ್ತುನಿ ಚ ವಿಕಲ್ಪಸ್ಯ ಅನುಪತ್ತೇಃ ಹ್ಮ್ ನ ವೇದಾಂತ ವಾಕ್ಯಾನಾಂ ಜಗತ್ ಕಾರಣಂ ಅವಧಾರಣ ಪರತ ನ್ಯಾಯ. ಹ್ಮ್ ಇಲ್ಲಿ ವೇದಾಂತ ವಾಕ್ಯಾನಾಂ ಅಂದ್ರೆ ಶ್ರುತಿ ವಾಕ್ಯಗಳು ಅಂತ. ಹ್ಮ್ ವೇದಾಂತ ವಾಕ್ಯಗಳು, ವೇದ ಅಂದ್ರೆ ವೇದದ ಕೊನೆಯ ಭಾಗವೇ ವೇದಾಂತ ಉಪನಿಷತ್ತುಗಳು ಅಂತ. ಹ್ಮ್ ಆ ವೇದಾಂತ ವಾಕ್ಯಗಳಿಗೆ ಹ್ಮ್ ಆ ಜಗತ್ ಕಾರಣ ಅನ್ನುವಂತಹದ್ದನ್ನ ಹ್ಮ್ ಅದನ್ನ ಗುರುತುಪಡಿಸಕ್ ಆಗ್ತದೇನು? ಹ್ಮ್ ಅಂದ್ರೆ ನೀವು ಹೇಳ್ತೀರಿ ಜಗತ್ ಕಾರಣವನ್ನ ಅವು ಗುರುತುಪಡಿಸ್ಲಿಕ್ಕೇನೆ ವೇದಾಂತ ವಾಕ್ಯಗಳು ಬಂದಾವಂತ ನೀವು ಹೇಳ್ತೀರಿ. ಹ್ಮ್ ವೇದಾಂತ ವಾಕ್ಯದ ತಾತ್ಪರ್ಯ ಏನು ಅಂತಂದ್ರೆ ಹ್ಮ್ ಜಗತ್ ಕಾರಣವನ್ನ ಬ್ರಹ್ಮನಿಗೆ ಹೇಳುವುದೇ ಹ್ಮ್ ಇಲ್ಲಿ ಶ್ರುತಿಗಳ ಅಭಿಪ್ರಾಯ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಹ್ಮ್ ಇದು ಯುಕ್ತವಲ್ಲ ಅಂತ, ಹ್ಮ್ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾನ ಅವನು. ಹೌದು ಅಂದ್ರೆ ಬ್ರಹ್ಮ ಕಾರಣವಾದದಲ್ಲಿ ಶ್ರುತಿಗೆ ತಾತ್ಪರ್ಯ ಇದೆ ಅಂತೇನ ನೀವು ಹೇಳ್ತಿರಲ್ಲ, ಅದು ಹೊಂದುದಿಲ್ಲ ಅಂತ ಹೇಳ್ತಾರ. ಹೌದು ಅದ ಪ್ರಧಾನ ಕಾರಣ ಅಂತ ಹೇಳಿದ್ರೆ ಎಲ್ಲ ಸರಿ ಆಕೈತೆ ಅಂತ. ಹ್ಮ್ ಅದು ಪ್ರಧಾನವೇ ಇಲ್ಲಿ ಕಾರಣ, ಪ್ರಧಾನ ಕಾರಣವಾದ ಅನ್ನುವಂಥ ಶ್ರುತಿ ವಿರುದ್ಧ ಅಂತ ಹೇಳಿ ಹ್ಮ್ ಇಲ್ಲಿ ಬಿಡ್ಬೋದಾಗಿತ್ತು. ಯಾಕಂದ್ರೆ ಬ್ರಹ್ಮವೇ ಇಲ್ಲಿ ಕಾರಣ ಅಂತ ಶ್ರುತಿ ತಾತ್ಪರ್ಯ ಇದ್ದಿದ್ರ ಹೌದು ಅಲ್ಲಿ ಬ್ರಹ್ಮ ಕಾರಣ ಅನ್ನುವಂಥ ಶ್ರುತಿ ವಿರುದ್ಧ ಅಂತ ಹೇಳಿ ಅದು ಬಿಡ್ಬೋದಾಗಿತ್ತು. ಹ್ಮ್ ಇಲ್ಲಿ ಶ್ರುತಿ ವಿರುದ್ಧವೂ ಅಲ್ಲದೆ ಸ್ಮೃತಿಗಳಿಗೂ ಕೂಡ ಸಮ್ಮತವಾಗಿರ್ತಕ್ಕಂಥ ಹ್ಮ್ ಪ್ರಧಾನವನ್ನು ಯಾಕೆ ಬಿಡಬೇಕು ಅಂತ ಅವನ ಆಕ್ಷೇಪ. ಹ್ಮ್ ಅಲ್ಲಿ ಶ್ರುತಿ ವಿರುದ್ಧವೂ ಅಲ್ಲದ ಸ್ಮೃತಿಗಳ ಯುಕ್ತಿಗಳಿಗೂ ಕೂಡ ಸಮ್ಮತವಾಗಿರ್ತಕ್ಕಂಥ ಪ್ರಧಾನವನ್ನ ಹ್ಮ್ ಅದು ಶ್ರುತಿಗೆ ಅವನ ಪ್ರಕಾರ, ಸಾಂಖ್ಯನ ಪ್ರಕಾರ ಏನದ ಅದು ಶ್ರುತಿ ವಿರುದ್ಧ ಅಲ್ಲ ಅಂತ ಹೇಳ್ತಾನ ಅವನು. ಹೌದಾ ಮತ್ತು ಸ್ಮೃತಿ ಯುಕ್ತಿಗಳಿಗೂ ಕೂಡ ಸಮ್ಮತವಾಗಿರ್ತಕ್ಕಂಥ ಹ್ಮ್ ಪ್ರಧಾನವನ್ನು ಯಾಕೆ ಬಿಡ್ತೀರಿ ನೀವು? ಹ್ಮ್ ಅದೇ ಕಾರಣ ಅಂತ ಹೇಳ್ರಲ್ಲ ಜಗತ್ತಿನ ಉತ್ಪತ್ತಿಗಳಿಗೆ ಹ್ಮ್ ಅಂತ ಅವನ ಆಕ್ಷೇಪ. ಹೌದು ಹಾ, ಅದಕ್ಕಿಲ್ಲಿ ವೇದಾಂತ ವಾಕ್ಯಗಳಿಗೆ ಇಲ್ಲಿ ಹ್ಮ್ ಜಗತ್ ಕಾರಣ ಅಂತ ಹೇಳಿ ಈ ವೇದಾಂತ ವಾಕ್ಯಗಳು ಜಗತ್ ಕಾರಣ ವಿಷಯಕವಾಗಿ ಆ ಶ್ರುತಿಗಳಿಗೆ ಅದರಲ್ಲೇ ತಾತ್ಪರ್ಯ ಇದೆ ಅಂತ ಏನ್ ಹೇಳ್ತಾ ಇದ್ರೆ ಇದು ಹ್ಮ್ ಯುಕ್ತವಾದದ್ದು ಅಲ್ಲ ಅಂತ ಹ್ಮ್ ಪೂರ್ವ ಪಕ್ಷಿ ಇಲ್ಲಿ ಪ್ರಶ್ನೆ ಎನ್ನುವಂತಹದ್ದನ್ನ ಮಾಡಿದಂತು. ಹ್ಮ್ ಸ್ಮೃತಿ ನ್ಯಾಯ ಪ್ರಸಿದ್ಧಾಭ್ಯಾಂ ತು ಕಾರಣಾಂತರ ಪರಿಗ್ರಹೋ ನ್ಯಾಯ ಇತಿ. ಹ್ಮ್ ಇಲ್ಲಿ ಅವನು ಶ್ರುತಿ ಮತ್ತು ನ್ಯಾಯ, ಸ್ಮೃತಿ ಹ್ಮ್ ಮತ್ತು ನ್ಯಾಯ ಇವುಗಳಿಂದ ಪ್ರಸಿದ್ಧವಾಗಿರುವುದರಿಂದ ಹ್ಮ್ ಇಲ್ಲಿ ಮತ್ತೊಂದು ಕಾರಣವನ್ನ ತೆಗೆದುಕೊಳ್ಳುವುದು ಇದು ನ್ಯಾಯ ಅಂತ ಹೇಳ್ತಾನ ಅವನು. ಹ್ಮ್ ಯಾರೋ ಇಲ್ಲಿ ಸಾಂಖ್ಯ ಹ್ಮ್ ಸ್ಮೃತಿ ನ್ಯಾಯ ಇವುಗಳಿಂದ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾವುದು? ಹ್ಮ್ ಇಲ್ಲಿ ಪ್ರಧಾನ. ಹ್ಮ್ ಇಲ್ಲಿ ಸಾಂಖ್ಯರ ಒಂದು ಸ್ಮೃತಿ ಮತ್ತು ಯುಕ್ತಿ ಹ್ಮ್ ಅಲ್ಲಿ ಪರಾಮರ್ಶೆ ಮಾಡಿದಾರಂತ. ಹೌದು ಅದನ್ನ ಇದನ್ನ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಖಂಡಿಸ್ತಾ ಇದ್ದಾರೆ ಅದನ್ನ. ಹ್ಮ್ ಆ ಸ್ಮೃತಿ ಮತ್ತು ನ್ಯಾಯದಿಂದ ಈ ಸಾಂಖ್ಯರ ಪ್ರಧಾನವನ್ನ ಒಪ್ಪುಗಳಿಕ್ ಆಗೋದಿಲ್ಲ ಅನ್ನೋದನ್ನ ಮುಂದೆ ಖಂಡನ ಮಾಡೋರು ಅದಾರ ಅದನ್ನ ಮುಂದಿನ ಇದರಲ್ಲಿ. ಹ್ಮ್ ಅಂತೂ ಅವ ಏನಂತಾನಂದ್ರೆ ಸ್ಮೃತಿ ನ್ಯಾಯಗಳಿಂದ ಪ್ರಸಿದ್ಧವಾಗಿರತಕ್ಕಂಥ ಈ ಪ್ರಧಾನವನ್ನೇ ಜಗತ್ತಿಗೆ ಕಾರಣ ಅಂತ ಹಿಂಗ ಸ್ವೀಕಾರ ಮಾಡೋದು ಇದು ಒಳ್ಳೆ ಯೋಗ್ಯ ಅಂತ ಅವನು ಮಾತಿದ್ರಲ್ಲಿ. ಹೌದೌದು ಹೌದು. ಇಷ್ಟು ಹೇಳ್ಕೊಂಡು ಬಂದು ಹ್ಮ್ ಅಂತೂ ಇಲ್ಲಿ ಪೂರ್ವ ಪಕ್ಷಿ ಎಲ್ಲ ಇಷ್ಟೆಲ್ಲ ಅಭಿಪ್ರಾಯ ಇರೋದು. ಹೌದು ನಿಮ್ಮ ಶ್ರುತಿಯೊಳಗೆ ಇಷ್ಟೊಂದು ಎಲ್ಲ ವಿರೋಧ, ಒಂದೊಂದು ಶ್ರುತಿಗಳು ಒಂದೊಂದು ತರ ಹೇಳ್ಕೊಂಡು ಬಂದಾರ. ಹ್ಮ್ ಅಲ್ಲಿ ಯಾವುದೇ ಕ್ರಮ ಅನ್ನುವಂತಹದ್ದಿಲ್ಲ. ಹ್ಮ್ ಅದಕ್ಕೆ ವೇದಾಂತ ವಾಕ್ಯಗಳಿಗೆ ಜಗತ್ ಕಾರಣ ಅವನ್ನ ಹೇಳುವುದರಲ್ಲಿನೇ ತಾತ್ಪರ್ಯವುಳ್ಳದ್ದಾಗೈತಿ ಅಂತ ಏನ್ ಹೇಳ್ತಿರಲ್ಲ, ಅದು ಇಲ್ಲಿ ಹೊಂದೋದಿಲ್ಲ ಅಂತ. ಹ್ಮ್ ಈಗ ಹೊಂದದೇ ಇರುವುದರಿಂದ ಹ್ಮ್ ಇಲ್ಲಿ ಸ್ಮೃತಿ ಮತ್ತು ನ್ಯಾಯಗಳಿಂದ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಧಾನವೇ ಜಗತ್ತಿಗೆ ಕಾರಣ ಅಂತ ಹೇಳ್ರಿ ಅಂತ ಈ ರೀತಿ ಪೂರ್ವ ಪಕ್ಷಿ ಅನ್ನುವಂತಹದ್ದು ಬಂದ್ರೆ ಹ್ಮ್ ಅದಕ್ಕಿನ್ನ ಸಿದ್ಧಾಂತಿಗಳು ಹೇಳ್ತಾರೆ. ಹ್ಮ್ ಇನ್ನು ಮುಂದೆ ಸಿದ್ಧಾಂತ ಅನ್ನುವಂತಹದ್ದು ಹ್ಮ್ ಬರ್ತದ್ರಿ ಅದು. ಹೌದು ಹೌದು ಇದು ಮತ್ತೆ ಭಾಳ ಐತೇನೆ ಇದು ರೀ. ರಾತ್ರಿ ನೋಡಕ್ಕೆ ಇದನ್ನ ಮತ್ತೆ ಸಾಯಂಕಾಲ ನೋಡೋಣ ಇದನ್ನ. ಹ್ಞೂ ಜಾಸ್ತಿ ಇದೆ ರೀ. ಹ್ಞೂ ಸಾಯಂಕಾಲ ಮಾಡೋಣ ತೋಡ್ರಿ ಮತ್ತೆ. ಹ್ಞೂ